ಓಂ ಪುರುಷಾಯ ಮಹಾವಿಷ್ಣವೇ ನಮಃ. ಪ್ರಕೃತ್ಯೈ ಮಹಾಲಕ್ಷ್ಮೀ ನಮಃ. ಪ್ರಾಣಾಯ ವೈ ಜ್ಯೇಷ್ಠಾಯ ಶ್ರೇಷ್ಠಾಯ ನಮಃ. ಸರ್ವೇಭ್ಯಃ ಪರೋಕ್ಷ ಪ್ರಿಯೇಭ್ಯೋ ಪ್ರತ್ಯಕ್ಷದ್ವಿಭ್ಯೋ ದೇವೇಭ್ಯೋ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1278ನೇಯ ಅನುಶಾಸನ ಪರ್ವದ 211ನೇ ಭಾಗವನ್ನ ನಾವೀಗ ಶ್ರವಣ ಮಾಡಬೇಕಾಗಿದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಗಳ ಪಾಠದಲ್ಲಿ 135ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 248ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 233ನೇ ಅಧ್ಯಾಯ, ಗೀತಾ ಪ್ರಶ್ನೆ ಪಾಠದಲ್ಲಿ 146ನೇ ಅಧ್ಯಾಯ. ಈ ಅಧ್ಯಾಯಗಳ 14 ಶ್ಲೋಕಗಳವರೆಗೆ ಶ್ರವಣ ಸಮಾಪ್ತವಾಗಿದೆ. 15ನೇ ಶ್ಲೋಕದಿಂದ ಪ್ರಾರಂಭ ಕಾಣುವ ಭಾಗವನ್ನು ಇನ್ನು ಮುಂದೆ ನಾವು ನೋಡಬೇಕಾಗಿದೆ. ಅದರಲ್ಲಿ ಕಳೆದ ದಿವಸ ಸೂರ್ಯನ ಪತ್ನಿಯಾದಂತಹ ಸುವರ್ಚಲ ಇವರ ಬಗ್ಗೆ ಏನು ಉಲ್ಲೇಖ ಹೊಂದಿತ್ತು, ಅದನ್ನ ಈಗ ಒಂದು ಬಾರಿ ನಾವು ಗಮನಿಸೋಣ, ಮತ್ತೊಂದು ಬಾರಿ ನೋಡೋಣ. ಶಿವ ಪಾರ್ವತಿಗೆ ಮಾಡಬೇಕಾದ ತತ್ವೋಪದೇಶವನ್ನೆಲ್ಲ ಮಾಡಿ ಇನ್ನ ನಿನ್ನ ಮುಖದಿಂದಲೇ ತತ್ವೋಪದೇಶವನ್ನ, ಸ್ತ್ರೀಧರ್ಮದ ಉಪದೇಶವನ್ನ ಈ ಜಗತ್ತಿನ ಕಲ್ಯಾಣಕ್ಕಾಗಿ ನಾನು ಮಾಡಿಸ್ಬೇಕು ಅಂತ ಬಯಸ್ತೇನೆ. ಅದಕ್ಕಾಗಿ ನೀನು ಆ ತತ್ವವನ್ನ ಎಲ್ರಿಗೂ ಕೂಡ ಉಪದೇಶಿಸು ಅಂತ ಹೇಳಿದ. ಅಲ್ಲಿ ಕೆಲವು ದಂಪತಿಗಳ ಬಗ್ಗೆ, ವಿಷ್ಣುವಿನ ಪತ್ನಿ ಲಕ್ಷ್ಮಿ, ಬ್ರಹ್ಮನ ಪತ್ನಿ ಸಾವಿತ್ರಿ, ಗಾಯತ್ರಿ, ಸರಸ್ವತಿ ಎನ್ನುವುದು ಸರಸ್ವತಿಯದೇ 3 ರೂಪ, ಕೌಶಿಕನ ಪತ್ನಿ ಸತಿ ಇತ್ಯಾದಿ ಕೆಲವು ಉದಾಹರಣೆಗಳನ್ನು ಹೇಳಿದರು. ಸವಿತುರನ ಪತ್ನಿ ಸುವರ್ಚಲ ಅನ್ನುವಂತಹ ಒಂದು ಸಂಗತಿಯನ್ನು ಕೂಡ ಹೇಳಿದರು. ಅವರೆಲ್ಲರನ್ನು ನೀನು ಉಪಾಸಿಸಿದ್ದಿ ಅಂತ ಈ ಶಿವ ಪಾರ್ವತಿಯನ್ನ ಪ್ರಶಂಸಿಸಿದ. ಅಲ್ಲಿ ಸವಿತೃವಿನ ಪತ್ನಿ ಸುವರ್ಚಲ ಯಾರು ಅಂತ ಅನ್ನೋದ್ರ ಬಗ್ಗೆ ನಾವು ಕೆಲವು ಸಂಗತಿಗಳನ್ನ ನೋಡಬೇಕಾಗಿದೆ. ಈ ಸುವರ್ಚಲ ಅನ್ನುವಳು ಸೂರ್ಯನ ಪತ್ನಿಯಾದಂತಹ ಛಾಯೆನೆ ಮತ್ತು ಬೇರೆ ಯಾರಲ್ಲ ಅಂತ ನಾನು ಅಭಿಪ್ರಾಯಪಟ್ಟಿದ್ದೆ. ಅದರ ಕುರಿತಾಗಿ ಮತ್ತೇನು ಬೇರೆ ವಿದ್ವಾಂಸರ ಅಭಿಪ್ರಾಯಗಳಿವೆ, ಅದ್ರ ಬಗ್ಗೆ ನನ್ನ ಆಲೋಚನೆಗಳೇನಿವೆ ಅನ್ನೋದನ್ನ ಮತ್ತೊಂದು ಬಾರಿ ವಿಮರ್ಶಾಪೂರ್ವಕವಾಗಿ ಇವತ್ತು ನಾವು ನೋಡಬೇಕಾಗಿದೆ. ವಿವಸ್ವತಶ್ಚ ದ್ವೇ ಭಾರ್ಯೆ ವಿಶ್ವಕರ್ಮ ಸುತೇ ಉಭೆ ಸಂಜ್ಞಾ ಛಾಯಾ ಚ ರಾಜೇಂದ್ರ ಯೇ ಪ್ರಾಗ್ ಅಭಿಹಿತೆ ತವ ತೃತೀಯ ವಡಮಾನಾಮ ತಾಸಾಂ ಸಂಜ್ಞಾ ಸುತಾಸ್ತ್ರಯ. ಇದು ಭಾಗವತದ 8ನೇ ಸ್ಕಂದದ 12ನೇ ಅಧ್ಯಾಯದ 8 ಮತ್ತು 9ನೇ ಶ್ಲೋಕಗಳು. ಸೂರ್ಯನಿಗೆ ಸಂಜ್ಞಾ ಮತ್ತು ಛಾಯಾ ಅಂತ ಇಬ್ಬರು ಪತ್ನಿಯರು, ಅವರಿಬ್ಬರು ವಿಶ್ವಕರ್ಮನ ಮಕ್ಕಳು. 3ನೇವಳು ವಡವ ಅಂತ ಇದ್ದಾರೆ, ಇನ್ನೂ ಒಬ್ಬಳಿದ್ದಾಳೆ. ವಡವ ಅಂದ್ರೆ ಹೆಣ್ಣು ಕುದುರೆ. ಆ ವಡವ ಅನ್ನುವಳು 3ನೇ ಪತ್ನಿ ಅಂತ ಕೆಲವರು ಹೇಳ್ತಾರೆ. ಆದ್ರೆ ವಡವ ಅಂದ್ರೆ ಸಂಜ್ಞಾದೇವಿದೆ ಒಂದು ರೂಪ ಅಂತ ಅನ್ನೋದನ್ನೆಲ್ಲ ಆ ಶ್ಲೋಕ 8 ಮತ್ತು 9ನೇ ಶ್ಲೋಕಗಳು ವರ್ಣಿಸ್ತವೆ. ನಮಗೆ ಈ ಛಾಯಾ ಮತ್ತು ಸಂಜ್ಞಾ ಇವರ ಕಥೆ ವಿಷ್ಣು ಪುರಾಣ, ಹರಿವಂಶ ಇತ್ಯಾದಿ ಕಡೆಗಳಲ್ಲಿ ವರ್ಣಿತ ಆಗಿದೆ. ಅದನ್ನೊಂದು ಬಾರಿ ನಾವು ಹೀಗೆ ನೋಡಬೇಕು. ಹರಿವಂಶ ಪರ್ವದಲ್ಲಿ, ಮೊದಲನೇ ಪರ್ವದಲ್ಲಿಯೇ 9ನೇ ಅಧ್ಯಾಯ ಆ ಸೂರ್ಯನ ಪತ್ನಿಯರು ಬಗ್ಗೆ ಎಲ್ಲ ನಮಗೆ ಮಾಹಿತಿ ಹೇಳ್ತದೆ. ಸೂರ್ಯನ ಪತ್ನಿ ತ್ವಾಷ್ಟ್ರಿ ಅಂದ್ರೆ ತ್ವಷ್ಟೃವಿನ ಮಗಳು. ತ್ವಷ್ಟ ಅಂದ್ರೆ ವಿಶ್ವಕರ್ಮನಿಗೆ ತ್ವಷ್ಟ ಅಂತ ಹೆಸರು. ತ್ವಷ್ಟ ಅಂತ ದ್ವಾದಶಾದಿತ್ಯರಲ್ಲಿ ಒಬ್ಬ ಇದ್ದಾನೆ, ಅವನು ಬೇರೆ. ಇಲ್ಲಿ ತ್ವಷ್ಟ ಅಂತ ವಿಶ್ವಕರ್ಮನಿಗೆ ಹೆಸರು ಬರುವುದು ತ್ವಷ್ಟತೀತಿ ತ್ವಕ್ಷ, ಕೆತ್ತುವವನು, ಶಿಲ್ಪ ವಿದ್ಯೆಯನ್ನು ಬಲ್ಲವನಾದ್ರಿಂದ ಅವನಿಗೆ ತ್ವಷ್ಟ ಅಂತ ಹೆಸರು. ಸಂಜ್ಞಾ ತ್ವಾಷ್ಟ್ರಿ ವಿವಸ್ವತಃ, ಅವಳಿಗೆ ಸುರೇಣು ಅನ್ನುವ ಹೆಸರು ಇದೆ. ಇದೊಂದು ವಿಶಿಷ್ಟವಾದ ಸಂಗತಿ, ಬೇರೆ ಕಡೆ ಬಂದಿಲ್ಲ ಇದು.
ಈ ಭರ್ತೃರೂಪೇಣ ನಾತುಷ್ಯತ, ಅವಳಿಗೆ ಸೂರ್ಯನ ಆ ತಾಪವನ್ನು ತಡಿಲಿಕ್ಕಾಗ್ಲಿಲ್ಲ. ಅವಳ ಮೈಯೆಲ್ಲ ಜ್ವಲಿಸಿ ಹೋಯಿತು. ಏನ ಅತಿತಾಪಯಾಮಾಸ ತ್ರೀನ್ ಲೋಕಾನ್ ಕಶ್ಯಪಾತ್ಮಜ. ಆ ಸಂಧ್ಯಾದೇವಿಯಲ್ಲಿ ಆತನಿಗೆ 3 ಜನ ಮಕ್ಕಳು ಕೂಡ ಆದ್ರು. ವೈವಸ್ವತ ಮನು, ಯಮ ಮತ್ತು ಯಮುನಾ ಅಂತ ಹೇಳಿ. ಯಮುನಾ ನದಿ ಅದೆಲ್ಲ ನಮ್ಗೆಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ. ವೈವಸ್ವತ ಮನು ವೈವಸ್ವತ ಮನ್ವಂತರದ ಪ್ರವರ್ತಕ. ಯಮನ ಬಗ್ಗೆನೂ ಕೂಡ ನಮ್ಗೆ ಗೊತ್ತಿದೆ. ಇದನ್ನೆಲ್ಲ ನಾವು ಹಿಂದೆನೆ ನೋಡಿದ್ದೇವೆ. ಆಗ ಆಕೆ ಒಂದು ಬಾರಿ ಅಸಹಂತಿ ತಸ್ಯ ರೂಪಂ ಸಾ ವಿವರಣಂ ತು ತದ್ರೂಪಂ ದೃಷ್ಟ್ವಾ ಸಂಜ್ಞಾ ವಿವಸ್ವತಃ ಅಸಹಂತಿ ಚ ಸ್ವಾಂ ಛಾಯಾಂ ಸವರ್ಣಾಂ ನಿರ್ಮಮೇ ತತಃ. ಒಂದು ತನ್ನ ನೆರಳನ್ನ ತನಗೆ ಸಮಾನವಾದಂತಹ ರೂಪ ಇತ್ಯಾದಿಗಳು ಇರುವಂತೆ ಮಾಡಿ ಆ ಛಾಯಾ ಅಂತ ಅದಕ್ಕೆ ಹೆಸರು ಕೊಟ್ಟು, ಸೂರ್ಯನ ಬಳಿ ನೀನಿರು, ನಾನಿಲ್ಲಿಂದ ಕೆಲವು ಕಾಲ ದೂರ ಹೋಗುವಳಿದ್ದೇನೆ ಅಂತ ಹೋಗ್ಬಿಟ್ಲು. ಸೂರ್ಯ ನನ್ನನ್ನು ಯಾವತ್ತಾದ್ರೂ ನನ್ನ ಕೂದಲು ಹಿಡಿದು ನನ್ನನ್ನು ದಬಾಯಿಸುವವರೆಗೆ ನಾನು ಯಾರು ಅಂತ ಅನ್ನೋದನ್ನು ಹೇಳುವುದೇ ಇಲ್ಲ. ಅವನು ನನ್ನನ್ನು ಕೂಡ ಸಂಜ್ಞಾ ಅಂತ ತಿಳ್ಕೊಂಡು ತನ್ನ ವೈವಾಹಿಕ ಜೀವನವನ್ನು ಮುಂದುವರೆಸಲಿ ಅಂತ ಛಾಯಾ ಹೇಳಿದ್ಲು ಸಂಧ್ಯೆಗೆ. ಸಂಧ್ಯಾ ಅದರಂತೆ ಆಗಲಿ ಅಂತ ಹೇಳಿ ನನ್ನ ಮಕ್ಕಳನ್ನ, ನನ್ನ ಮಗಳನ್ನ ನಿನ್ನ ವಶಕ್ಕೆ ಒಪ್ಪಿಸಿರ್ತೇನೆ, ನೀನು ಅವರನ್ನು ಸ್ವೀಕಾರ ಮಾಡು ಅಂತ ಹೇಳಿ ಹೊರಟು ಹೋದ್ಲು. ಅವಳು ತಂದೆ ಹತ್ರ ಹೋದ್ಲು. ತಂದೆ ಅವಳನ್ನ ನೀನು ಗಂಡನಿಂದ ದೂರ ಬರುವುದು ಸರಿಯಲ್ಲ ಅಂತ ಬೈದು ಕಳಿಸಿದ. ಗಂಡನ ಬಳಿಗೆ ಹೋಗುವಂತ ಮತ್ತೆ ಹೇಳಿದ ಅವನು. ಆದ್ರೂ ಇವಳು ಹೋಗಲಿಲ್ಲ. ಒಂದು ಹೆಣ್ಣು ಕುದುರೆ ರೂಪ ತಾಳಿದ್ಲು. ಉತ್ತರ ಕುರು ಪ್ರದೇಶದಲ್ಲಿ ಹುಲ್ಲು ತಿನ್ನುತ್ತಾ ಆಕೆ ತಪಸ್ಸು ಮಾಡಲಿಕ್ಕೆ ತೊಡಗಿದ್ಲು. ಸೂರ್ಯನಿಗೆ ಛಾಯಾಳಲ್ಲಿ ಮತ್ತೆ 3 ಜನ ಮಕ್ಕಳು ಹುಟ್ಟಿದರು. ಸಾವರ್ಣಿ ಮನು ಅಂತ. ಇವನು ಕೂಡ ಮುಂದಿನ ಒಂದು ಮನ್ವಂತರದ ಅಧಿಪತಿ. ದ್ವಿತೀಯೋ ಸುತಸ್ತಸ್ಯಾಹ ಸವಿಜ್ಞೇಯ ಶನೈಶ್ಚರ. ಆ 3ನೇ ಮಗ ಏನಿದ್ದ, ಎರಡನೇ ಪತ್ನಿಯಲ್ಲಿ ಮತ್ತೊಬ್ಬ ಮಗ ಹುಟ್ಟಿದ, ಅವನೇ ಶನೈಶ್ಚರ. ಇದಲ್ಲದೆ ತಪತಿ ಅಂತ ಒಬ್ಳು ಮಗಳು. ಇವಳು ತಪತಿ ನದಿ. ಭಾರ್ಯ ಸಂವರ್ಣಸ್ಯ, ಸಂವರ್ಣ ಅಂತ ಹೇಳಿ ಕುರುವಂಶದ ಈ ಚಂದ್ರವಂಶದ ಒಬ್ಬ ಅರಸ. ಅವನು ಸೂರ್ಯನ ಮಗಳಾದಂತಹ ಈ ತಪತಿಯನ್ನು ಮದುವೆ ಮಾಡಿಕೊಂಡ. ಮುಂದೆ ಹುಟ್ಟಿದವನು ಕುರು. ಆ ಕುರುವಂಶ ಹೀಗೆಲ್ಲ ಮುಂದುವರಿತು. ನಾನು ಕುರುವನ್ನ ಹೆಸರನ್ನು ಮುಂದೆ ಹುಟ್ಟುವ ಸಂತಾನ ಹೆಸರನ್ನು ಸ್ವಲ್ಪ ಅಸ್ತವ್ಯಸ್ತವಾಗಿ ಹೇಳಿರಬಹುದು. ಅಂತೂ ತಪತಿ ಆ ಸಂವರ್ಣನ ಪತ್ನಿ. ಭಾರ್ಯ ಸಂವರ್ಣಸ್ಯ. ಹೀಗೆ ಸಂಧ್ಯಾದೇವಿಗೆ ಒಬ್ಬ ಮನು ಮಗ, ಛಾಯಾದೇವಿಗೂ ಒಬ್ಬ ಮನು, ವೈವಸ್ವತ ಮನು ಮತ್ತೆ ಸಾವರ್ಣಿ ಮನುಗಳು ಕ್ರಮವಾಗಿ. ಸಂಧ್ಯಾದೇವಿಗೆ ಯಮ, ಛಾಯಾದೇವಿಗೆ ಶನಿ. ಸಂಧ್ಯಾದೇವಿಗೆ ಒಬ್ಳು ನದಿ ಮಗಳು, ಅವಳು ಯಮುನಾ. ಛಾಯಾದೇವಿಗೆ ತಪತಿ ಅಂತ ಒಬ್ಳು ಮಗಳು. 8ನೇ ಮನ್ವಂತರಕ್ಕೆ ಈ ಸಾವರ್ಣಿಯೇ ಮನು ಆಗ್ತಾನೆ. ಅಷ್ಟಮೇ ಅಂತರ ಆಯಾತೆ ಸಾವರ್ಣಿರ್ ಭವಿತಾ ಮನುಹು. ಇದು ಭಾಗವತದ 8ನೇ ಸ್ಕಂದದ 12ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಬರುವಂತಹ ಮಾಹಿತಿ. ಆ ವಿವಸ್ವಾನ್ನಿಗೆ ಸಂಧ್ಯಾ ಛಾಯಾ ಅಂತ ಇಬ್ಬರು ಪತ್ನಿಯರಿದ್ದಾರೆ ಅಂತ ಏನ್ ಬಂದಿತ್ತು, ಅಲ್ಲೇ ಮುಂದೆ ಬರುವಂತಹ ಮಾಹಿತಿ. ಈ ಸಂಧ್ಯಾದೇವಿ ತನ್ನ ಮಕ್ಕಳನ್ನ ಮತ್ತೆ ತನ್ನ ಸವತಿಯಾದಂತಹ ಸಂಧ್ಯಾದೇವಿಯ ಮಕ್ಕಳನ್ನ ಇಬ್ಬರನ್ನು ಕೂಡ ಸಮಾನವಾಗಿ ಕಾಣಲಿಲ್ಲ. ಚಕಾರ ಅಭ್ಯಧಿಕಂ ಸ್ನೇಹಂ ನ ತಥಾ ಪೂರ್ವಜೇಶುವೇ. ಈ ಛಾಯಾದೇವಿ ತನ್ನ ಸವತಿಯ ಮಕ್ಕಳ ಬಗ್ಗೆ ಒಂದು ಪಕ್ಷಪಾತ ಮಾಡಿದ್ಲು. ಅದನ್ನ ಆ ವೈವಸ್ವತ ಮನುವೇನೋ ಕ್ಷಮಿಸಿದ. ಆದ್ರೆ ಯಮನಿಗೆ ಅದನ್ನು ಸಹಿಸ್ಲಿಕ್ಕಾಗಲಿಲ್ಲ. ಅವನಿಗೊಂದು ಬಾರಿ ಸಿಟ್ಟು ಬಂದು ಆ ತಾಯಿಯಡಿಗೆ ತನ್ನ ಕಾಲನ್ನು ತೋರಿಸಿದ, ನಿನ್ನ ಪ್ರಹಾರ ಮಾಡಿಬಿಡ್ತೀನಿ ಅನ್ನುವಂತೆ.
ಪದಾ ಸಂತರ್ಜಯಾಮಾಸ, ಕಾಲು ತೋರಿಸಿ ಅವಳನ್ನು ಬೆದರಿಸಿದ. ಅವಳಿಗೆ ಈ ಕೋಪ ಬಂದು ಚರಣ ಪತತಾಮೇಶ, ನಿನ್ನ ಕಾಲು ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಬಿಟ್ಲು. ಅವನು ಹೋಗಿ ತನ್ನ ತಂದೆಗೆ ನಡೆದುದನ್ನೆಲ್ಲ ಹೇಳಿದ. ಈ ಶಾಪ ನನಗೆ ಪರಿಹೃತ ಆಗಬೇಕು ಅಂತ ಹೇಳಿದ. ತಾಯಿ ತನ್ನ ಎಲ್ಲಾ ಮಕ್ಕಳ ಜೊತೆಗೂ ಕೂಡ, ಎಲ್ಲಾ ಮಕ್ಕಳ ಬಗ್ಗೆನೂ ಕೂಡ ಸಮಾನವಾದ ಪ್ರೀತಿಯನ್ನು ತೋರಿಸಬೇಕು. ಆದ್ರೆ ಈಕೆ ನನಗಂತ ಸಮಾನವಾದ ಪ್ರೀತಿಯನ್ನು ತೋರಿಸಲಿಲ್ಲ ಅಂತ ತಂದೆ ಎದುರಿಗೆ ಹೋಗಿ ದೂರ ಹೇಳಿದ. ಸೂರ್ಯನಿಗೆ ಈ ನಡೆದ ಸಮಾಚಾರ ಎಲ್ಲ ಗೊತ್ತಾಯ್ತು. ಅವನು ತನ್ನ ಆ ಮಗನಿಗೆ ಹೇಳಿದ, ಯಮನಿಗೆ, ಕ್ರಮಯೋ ಮಾಂಸಮಾಸಾದ್ಯ ಯಾಸ್ಯಂತಿ ಧರಣೀತಲಂ, ನಿನ್ನ ಕಾಲಿಗೆ ಏನೋ ಧಕ್ಕೆ ಆದಾಗ ಅಲ್ಲಿರುವಂತ ಮಾಂಸವನ್ನೆಲ್ಲ ಕೆಲವು ಕ್ರಿಮಿಗಳು ತಿಂದು ಹಾಕ್ತವೆ, ಮುಂದೆ ಭೂಮಿಗೆ ಹೊರಟೋಗ್ತವೆ. ತವ ಪಾದಾನ್ ಮಹಾಪ್ರಾಜ್ಞ ತಸ್ಮಾತ್ ಪ್ರಾಪ್ಸಿಸೇ ಸುಖಂ, ಆದ್ರಿಂದ ನಿನಗೆ ಸುಖ ಆಗ್ತದೆ, ಏನು ತೊಂದರೆ ಆಗೋದಿಲ್ಲ. ಶಾಪಸ್ಯ ಪರಿಹಾರೇಣ ತ್ವಂಚ ತ್ರಾತೋ ಭವಿಷ್ಯಸಿ. ಸೂರ್ಯ ಮುಂದೆ ಛಾಯಾ ಹತ್ರ ಬಂದ. ಅವಳನ್ನ ದಬಾಯಿಸಿದ, ಯಾಕೆ ಈ ಮಕ್ಕಳ ಬಗ್ಗೆ ಪಕ್ಷಪಾತ ಮಾಡ್ತಿದ್ದೆ ಅಂತ ಹೇಳಿ. ಅವಳು ಕೂದಲನ್ನು ಹಿಡಿದ. ಆಗ ಅವಳು ನಡೆದದನ್ನೆಲ್ಲ ಹೇಳಿದ್ಲು, ನಾನು ಸಂಜ್ಞಾ ಅಲ್ಲ, ನಾನು ಛಾಯಾ ಅಂತನ್ನೋದನ್ನ ತಿಳಿಸಿದ. ಆಕೆ ತಿಳಿಸಿದ್ಲು. ಸೂರ್ಯ ತನ್ನ ಮಾವ ತ್ವಷ್ಟಾರ ಅಂದ್ರೆ ವಿಶ್ವಕರ್ಮನ ಬಳಿಗೆ ಹೋದ. ಮತ್ತೆ ತನ್ನ ಅಳಿಯನಿಗೆ ಹೇಳಿದ, ಆ ಮಾವ, ನಿನ್ನ ತೇಜಸ್ಸು ಬಹಳ ತೀವ್ರವಾಗಿದ್ದರಿಂದ ತೇಜಸ್ಸನ್ನು ಸಹಿಸಲಿಕ್ಕಾಗದೆ ಅವಳು ಹೆಣ್ಣು ಕುದುರೆಯ ರೂಪ ತಾಳೆ ತಪಸ್ಸನ್ನ ಮಾಡ್ತಾ ಇದ್ದಾಳೆ. ನೀನು ಸಮ್ಮತಿಸುವುದಾದ್ರೆ ನಿನಗೆ ನಿನ್ನ ಈ ತೀಕ್ಷ್ಣವಾದ ರೂಪವನ್ನು ನಾನು ಸಾಣೆ ಹಿಡಿದು ಸೌಮ್ಯವನ್ನಾಗಿ ಮಾಡ್ತೇನೆ. ತಸ್ಮಾತ್ ತ್ವಷ್ಟು ಸವೈವಾಕ್ಯಂ ಬಹುಮೇನೆ ಪ್ರಜಾಪತಿ. ಆ ಸೂರ್ಯ ತನ್ನ ಮಾವನ ಮಾತನ್ನ ಸ್ವೀಕರಿಸಿದ. ತ್ವಷ್ಟ ಮಾರ್ತಂಡಸ್ಯ ವಿವಸ್ವತಃ ಭ್ರಮಿಮಾರೋಪ್ಯ ತತ್ ತೇಜ ಶಾತಯಾಮಾಸ. ಅವನನ್ನ ಸಾಣೆ ಕಲ್ಲಿಗೆ ಏರಿಸಿ, ಯಂತ್ರಕ್ಕೇರಿಸಿ, ಅವನ ತೀಕ್ಷ್ಣವಾದ ಕಿರಣಗಳನ್ನೆಲ್ಲ ಸೌಮ್ಯವನ್ನಾಗಿ ಮಾಡಿದ. ಅವನ ಮುಖ ಸೌಮ್ಯವಾಯಿತು. ಹನ್ನೆರಡು ಜನ ಆದಿತ್ಯರು ಕೂಡ ಆವಾಗ ಹುಟ್ಟಿದರು. ಆದಿತ್ಯ ದ್ವಾದಶೈವೇಹ ಸಂಭೂತಾಹ ಸುಖಭಾವನಾಹ ಮುಖ ಸಂಭವಾಹ, ಸೂರ್ಯನ ಮುಖದಿಂದ ಹುಟ್ಟಿದರು. ಧಾತ, ಅರ್ಯಮ, ಮಿತ್ರ, ವರುಣ, ಅಂಶ, ಭಗ, ಇಂದ್ರ, ವಿವಸ್ವಾನ್, ಪೂಷ, ಪರ್ಜನ್ಯ, ದಶಮಸ್ತಥ ತತಸ್ತ್ವಷ್ಟ, 11 ತ್ವಷ್ಟ, ವಿಷ್ಣು ಅಜಗನ್ಯ ಜಗನ್ಯಜ. ಈ 12 ಜನ ಆದಿತ್ಯರಿವರು. ಇದರಲ್ಲಿ ಒಬ್ಬ ಈ ವಿವಸ್ವಾನ್, ಸಂಜ್ಞಾ ಛಾಯಾಪತಿಯಾದಂತಹ ವಿವಸ್ವಾನೇ ಇದ್ದಾನೆ. ಮತ್ತೆ ಇಂದ್ರನು ಇದರಲ್ಲಿದ್ದಾನೆ. ಇವರೆಲ್ಲರಿಗೂ ಕೂಡ ಆದಿತ್ಯರು ಅಂತ ಯಾಕೆ ಕರೀತಾರೆ ಅಂದ್ರೆ ಅದಿತಿಯ ಮಕ್ಕಳಾದ್ದರಿಂದ. ಅದಿತಿಯ ಮಕ್ಕಳಾಗಿ ಒಮ್ಮೆ ಅವರು ಜನಿಸಿದ್ರು, ಸೂರ್ಯನ ಮುಖದಿಂದ ಮತ್ತೊಮ್ಮೆ ಅವರೇ ಪ್ರಾದುರ್ಭೂತರಾದ್ರು ಅಂತ ತಿಳ್ಕೊಳ್ಬೇಕು. ಕೊನೆಯವನು ಅಜಗನ್ಯ ಜಗನ್ಯಜ, ವಿಷ್ಣುವೇ ಆಗಿದ್ದಾನೆ. ವಾಮನ ರೂಪಿಯಾದಂತಹ ವಿಷ್ಣು ಕೊನೆಗೆ ಹುಟ್ಟಿದವನು, ಆದ್ರೆ ಎಲ್ಲರಿಗಿಂತ ಆತ ಶ್ರೇಷ್ಠ. ಸೂರ್ಯನಿಗೆ ತನ್ನ ಸೌಮ್ಯವಾದಂತಹ ರೂಪದಿಂದ ಬಹಳ ಸಂತೋಷ ಅಂತ ಅನಿಸಿತು. ಅವನು ತನ್ನ ಪತ್ನಿ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಉತ್ತರ ಕುರು ವರ್ಷಕ್ಕೆ ಬಂದ. ಆ ಹೆಂಡತಿ ಹೆಣ್ಣು ಕುದುರೆ ರೂಪ ತಾಳಿದ್ದನ್ನು ನೋಡಿ ತಾನು ಕೂಡ ಗಂಡು ಕುದುರೆ ರೂಪವನ್ನು ತಾಳಿ ಅವಳ ಬಳಿಗೆ ಹೋದ. ಆ ಸಂಜ್ಞಾಳಲ್ಲಿ ತನ್ನ ತೇಜಸ್ಸನ್ನ ಈತ ಇಟ್ಟ. ಪರಪುಂಸೋಪಶಂಕಯ, ಬೇರೆ ಯಾರೋ ಪುರುಷ ಇಲ್ಲಿ ಬಂದಿದ್ದಾನೆ ಅಂತ ಆಲೋಚನೆ ಮಾಡಿ ಸಾತನ್ ನಿರವಮತ್ ಶುಕ್ರಂ, ಸೂರ್ಯನ ತೇಜಸ್ಸನ್ನ ತನ್ನ ಮೂಗುಗಳಿಂದ ಹೊರಹಾಕಿದ್ಲು. ಆಗ ಹುಟ್ಟಿದವರೇ ಈ ದೇವ ವೈದ್ಯರಾದಂತಹ ನಾಸತ್ಯ ಮತ್ತು ದಸ್ರ ಅನ್ನುವ ಹೆಸರಿನ ಇಬ್ಬರು ದೇವತೆಗಳು.
ಸೂರ್ಯನ ಮಕ್ಕಳಿವರು. ಮುಂದೆ ಬಂದವನು ಸೂರ್ಯ ಅಂತನ್ನುವುದು ಅವಳಿಗೂ ಕೂಡ ಗೊತ್ತಾಯಿತು. ತನ್ನ ಸೌಮ್ಯ ರೂಪದ ಗಂಡನನ್ನು ನೋಡಿ ಅವಳಿಗೆ ಬಹಳ ಸಂತೋಷ ಅನಿಸಿತು. ಮುಂದೆ ಆ ಸೂರ್ಯ ಧರ್ಮದಿಂದ ತನ್ನ ಕಾರ್ಯವನ್ನ ಮುಂದುವರಿಸಿದ. ಯಮನಿಗೆ ಪಿತೃಗಳ ಆಧಿಪತ್ಯವನ್ನು ಕೊಟ್ಟ. ಪಿತೃಣಾಂ ಆಧಿಪತ್ಯಂಚ ಲೋಕಪಾರತ್ವಮೇವಚ ಮನುಃ ಪ್ರಜಾಪತಿಸ್ತ್ವಮಾಸೀತ್ ಸವರ್ಣಃ ಸ ತಪೋಧನಃ. ಯಮ ಲೋಕಪಾಲಕನಾದ, ದಕ್ಷಿಣ ದಿಕ್ಕಿನ ಪಾಲಕನಾದ, ಪಿತೃಗಳ ಅಧಿಪತಿಯಾದ. ವೈವಸ್ವತಮನು ಈಗಿನ ವೈವಸ್ವತ ಮನ್ವಂತರದ ಅಧಿಪತಿಯಾಗಿದ್ದಾನೆ. ಮತ್ತೆ ಯಮುನಾ ನದಿಯಾಗಿದ್ದಾಳೆ, ಅದು ನಮ್ಗೆ ಗೊತ್ತಿದೆ. ಸಾವರ್ಣಿಮನು ಮೇರು ಪರ್ವತದಲ್ಲಿ ಘೋರವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಮುಂದೆ ಸಾವರ್ಣಿ ಮನ್ವಂತರಕ್ಕೆ ಆತ ಅಧಿಪತಿ ಆಗ್ತಾನೆ. ಅದು ಇಲ್ಲಿ ಹರಿವಂಶದಲ್ಲಿ ಬಂದಿದೆ. ಸಾವರ್ಣಿ ಮನುವಿನ ತಮ್ಮನಾದಂತಹ ಶನೈಶ್ಚರ ಗ್ರಹ ಆಗಿಬಿಟ್ಟ, ನವಗ್ರಹಗಳಲ್ಲಿ ಒಬ್ಬನಾದ. ಅಶ್ವಿನಿ ದೇವತೆಗಳು ದೇವ ವೈದ್ಯರಾದರು, ಇದು ಕೂಡ ನಮ್ಗೆ ಗೊತ್ತಿದೆ. ಸೂರ್ಯನ ತೇಜಸ್ಸೇನಿತ್ತು, ಆ ತೇಜಸ್ಸಿನಿಂದ ವಿಷ್ಣು ಚಕ್ರವನ್ನ ತ್ವಷ್ಟ ತಯಾರು ಮಾಡಿದ. ಯವೀಯಸಿ ತಯೋರ್ಯಾ ಯಮಿ ಕನ್ಯಾ ಯಶಸ್ವಿನಿ ಸರಿಶ್ರೇಷ್ಠ ಅಭವತ್. ಭಾಗವತದಲ್ಲಿ ವಿಶ್ವಕರ್ಮನ ಇಬ್ಬರು ಮಕ್ಕಳು ಸಂಧ್ಯಾ ಮತ್ತು ಛಾಯಾ ಇಬ್ಬರು ಕೂಡ ಸೂರ್ಯನ ಪತ್ನಿಯರು ಅಂತ ಹೇಳಿರುವುದರಿಂದ ಸಂಧ್ಯಾ ಮತ್ತು ಛಾಯಾ ಇಬ್ಬರು ಕೂಡ ಬೇರೆ ಬೇರೆ ವ್ಯಕ್ತಿಗಳೇ, ಬೇರೆ ಬೇರೆ ಜೀವರೇ. ಆ ಸಂಧ್ಯಾ ತಾನು ಸೂರ್ಯನನ್ನ ಬಿಟ್ಟು ಹೋಗುವಾಗ ಆ ಛಾಯಾಳನ್ನ, ತನ್ನ ಸಹೋದರಿಯಾದಂತಹ ಛಾಯಾಳನ್ನ ಸೂರ್ಯನ ಪತ್ನಿಯಾಗಿ ಇಟ್ಟು ಹೋಗಿದ್ಲು ಅಂತ ಅನ್ನೋದನ್ನ ನಾವು ನೋಡಿದ್ವಿ. ಅವರಿಬ್ಬರು ಬೇರೆ ಬೇರೆ ವ್ಯಕ್ತಿಗಳು ಅಂತ ನನ್ನ ಆಲೋಚನೆ. ಇದರ ಕುರಿತಾಗಿ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿರಬಹುದು. ನಮ್ಮ ಗುರುಗಳಾದಂತಹ ಹಯವದನ ಪುರಾಣಿಕರು ಮತ್ತು ಇನ್ನೂ ಅನೇಕ ಜನ ವಿದ್ವಾಂಸರೆಲ್ಲ ಈ ಛಾಯಾದೇವಿಯನ್ನ ಸಂಜ್ಞಾದೇವಿಯದೇ ಮತ್ತೊಂದು ರೂಪ ಅಂತ ಹೇಳ್ತಾರೆ. ಅನೇಕ ಬಾರಿ ದೇವತೆಗಳು ಬೇರೆ ಬೇರೆ ರೂಪಗಳನ್ನ ತಾಳ್ತಾರೆ. ಯಮನಿಗೆ ಯಮ ಧರ್ಮ ಅಂತ ಒಂದು ಬೇರೆ ಬೇರೆ ರೂಪಗಳಿವೆ. ಅವತಾರ ಮಾಡಿದಾಗಲೂ ಕೂಡ ಕೆಲವು ಬೇರೆ ಬೇರೆ ರೂಪಗಳನ್ನು ಅವರು ತಾಳ್ತಾರೆ. ಒಬ್ಬನೇ ದೇವತೆಯೇ ಎರಡು ಅವತಾರಗಳನ್ನು ಮಾಡುವುದೂ ಇದೆ ಜಗತ್ತಿನಲ್ಲಿ. ಬೃಹಸ್ಪತಿ ದ್ರೋಣನಾಗಿ ಮತ್ತೆ ಉದ್ಧವನಾಗಿ ಎರಡು ರೂಪಗಳನ್ನು ತಾಳಿದ್ದ. ಯಮನೇ ವಿದುರನಾಗಿ ಮತ್ತೆ ಧರ್ಮರಾಜನಾಗಿ ಎರಡು ಅವತಾರಗಳನ್ನು ಮಾಡಿದ್ದ. ಇದು ಇಲ್ಲ ನಾವು ನೋಡಿದ್ದೇವೆ. ಅವತಾರಗಳಲ್ಲೂ ಹೀಗೆ ಎರಡೆರಡು ರೂಪಗಳನ್ನ ಅವರು ತಾಳ್ತಾರೆ, ಎರಡೆರಡು ಅವತಾರಗಳನ್ನು ಮಾಡ್ತಾರೆ. ಮೂಲ ರೂಪದಲ್ಲೂ ಕೂಡ ಕೆಲವು ಬಾರಿ ಎರಡೆರಡು ರೂಪಗಳನ್ನ ಅವರು ಸ್ವೀಕರಿಸಿರ್ತಾರೆ. ಯಮನಿಗೆ ಯಮ ಧರ್ಮ ಅಂತ ಎರಡೆರಡು ರೂಪಗಳಿವೆ ಅಂತ ಕೇಳಿದ್ದೀವಿ ನಾವು. ಅದರಂತೆ ಸಂಜ್ಞಾದೇವಿಗೆ ಛಾಯಾ ಅಂತ ಅನ್ನೋದು ಇನ್ನೊಂದು ರೂಪ ಅಂತ ಅನೇಕ ಜನ ವಿದ್ವಾಂಸರು, ಗುರುಗಳಾದಂತಹ ಹಯವದನ ಪುರಾಣಿಕರು ಕೂಡ ಅಭಿಪ್ರಾಯ ಪಡ್ತಾರೆ. ಇದು ನಿಮಗೆ ಗಮನದಲ್ಲಿರಬೇಕು. ನಾನು ಆಕೆಯನ್ನು ಭಿನ್ನ ಜೀವ, ಬೇರೆ ಒಂದು ದೇವತೆ ಅಂತ ಅಭಿಪ್ರಾಯ ಪಡ್ತೇನೆ. ಆದ್ರೆ ನನ್ನ ಅಭಿಪ್ರಾಯ ಅಂತಿಮ ಆಗಬೇಕಾಗಿಲ್ಲ. ಹಯವದನ ಪುರಾಣಿಕರು ಮೊದಲಾದ ಅನೇಕ ಜನ ವಿದ್ವಾಂಸರು ಅವಳನ್ನ ಛಾಯಾದೇವಿಯನ್ನ ಸಂಜ್ಞಾದೇವಿಯ ಇನ್ನೊಂದು ರೂಪ ಅಂತಲೇ ಅಭಿಪ್ರಾಯ ಪಡ್ತಾರೆ. ಸ್ವಾಂ ಛಾಯಾಮ್ ಅಂತ ಇಲ್ಲಿ ಹರಿವಂಶದಲ್ಲಿದೆ. ಮತ್ತೆ ಸಂಜ್ಞಾತು ಪಾರ್ಥಿವಿ ತಾತ, ಆ ಛಾಯಾದೇವಿಯನ್ನ ಪಾರ್ಥಿವಿ ಸಂಜ್ಞಾ ಅಂತ ಕರೆದಿದ್ದಾರೆ. ಪಾರ್ಥಿವಿ ಸಂಜ್ಞಾ ಅಂತ ಅಲ್ಲೇ ಹರಿವಂಶದಲ್ಲಿ ಬಂದದ್ದೇನಿದೆ. ಯಾಕೆ ಹಾಗೆ? ಸಂಜ್ಞಾದೇವಿಯ ನೆರಳು ಪೃಥ್ವಿ ಮೇಲೆ ಬಿದ್ದಿದ್ದರಿಂದ ಆ ನೆರಳಿಗೆ ತನ್ನದೇ ಅಂಶವನ್ನು ತುಂಬಿ ಆ ಸಂಜ್ಞಾದೇವಿ ಅವಳನ್ನ ಸೂರ್ಯನ ಸೇವೆಗಾಗಿ ನೇಮಿಸಿ ತಾನು ತಪಸ್ಸಿಗೆ ಹೋಗಿದ್ದರಿಂದ ಅವಳನ್ನ ಪಾರ್ಥಿವಿ ಸಂಜ್ಞಾ ಅಂತ ಹೇಳಬೇಕು ಅಂತ ಅಭಿಪ್ರಾಯ ಪಡ್ತಾರೆ. ಹೀಗೆ ಅನೇಕರ ದೃಷ್ಟಿಯಲ್ಲಿ ಸಂಜ್ಞಾದೇವಿಯ ಒಂದು ರೂಪಾಂತರವೇ, ಅಂಶವೇ ಈ ಛಾಯಾ. ಇಷ್ಟಾದ್ರೂ ಕೂಡ ನಾನು ಅವಳನ್ನ ಪ್ರತ್ಯೇಕ ಜೀವ ಅಂತ ಅಭಿಪ್ರಾಯ ಪಟ್ಟಿದ್ದೇನೆ. ಯಾಕೆ ಹಾಗೆ ಅಂತಂದ್ರೆ, ನನ್ನ ಅಭಿಪ್ರಾಯ ಅಂತಿಮ ಏನಾಗಬೇಕಾಗಿಲ್ಲ. ಮತ್ತೆ ಈ ನನ್ನ ಅಭಿಪ್ರಾಯಗಳನ್ನ ನಾನು ಇಲ್ಲಿ ಎತ್ತಿರುವ ಆಕ್ಷೇಪಗಳನ್ನ ಬೇರೆ ರೀತಿಯಾಗಿ ಹೊಂದಿಸ್ಲಿಕ್ಕೂ ಬರ್ತದೆ. ಆದ್ರೂ ಕೂಡ ನನ್ನ ಅಭಿಪ್ರಾಯವನ್ನು ನಾನು ಹೇಳ್ತೇನೆ. ಈಗಾಗಲೇ ನಿನ್ನೆ 2 ದಿವಸ ಹೇಳಿದ್ದನ್ನೇ ಮತ್ತೆ ಈಗ ಹೇಳ್ತಿದ್ದೇನೆ.
ಸಂಜ್ಞಾದೇವಿಯ ಇನ್ನೊಂದು ರೂಪವೇ ಛಾಯಾ ಆಗಿದ್ರೆ ಅವಳು ಈ ಯಮನ ಬಗ್ಗೆ ಪಕ್ಷಪಾತ ಯಾಕೆ ಮಾಡಿದ್ಲು? ತನ್ನ ಸವತಿಯಾದಂತಹ ಸಂಧ್ಯಾದೇವಿಗೆ ಹುಟ್ಟಿದ ವೈವಸ್ವತಮನು ಯಮ ಮತ್ತು ಯಮುನಾ ಇವ್ರ ಬಗ್ಗೆ ಪಕ್ಷಪಾತ ಯಾಕೆ ಆಕೆ ಮಾಡಿದ್ಲು? ಮತ್ತೆ ಒಂದು ಬಾರಿ ತನ್ನ ಮಗನಾದಂತಹ ಯಮ ಉದ್ದಟ ವರ್ತನೆ ತೋರಿಸಿ ಪಾದವನ್ನು ತೋರಿಸಿದ್ರು ಕೂಡ ಇವಳ್ಯಾಕೆ ಆತನನ್ನ ಶಪಿಸಿದಳು? ಹೀಗೆಲ್ಲ ಮಾಡ್ಬೇಕಾದ್ರೆ ಆಕೆ ಸಂಧ್ಯಾದೇವಿಯ ರೂಪಾಂತರ ಇರ್ಲಿಕ್ಕಿಲ್ಲ. ಆಕೆ ಬೇರೊಂದು ಜೀವವೇ ಆಗಿರ್ಬೇಕು. ಬೇರೊಂದು ಜೀವವೇ ಇದ್ದಿದ್ರಿಂದಲೇನೆ ತನ್ನ ಸವತಿಯಾದಂತಹ ಸಂಧ್ಯಾದೇವಿಗೆ ಇರುವ ಪ್ರೀತಿ ವೈವಸ್ವತಮನು ಯಮ ಯಮುನಾ ಇವರ ಬಗ್ಗೆ ಛಾಯಾದೇವಿಗೆ ಇರಲಿಲ್ಲ. ಅವಳು ಬೇರೊಂದು ಜೀವ ಆದ್ರಿಂದಲೇ. ಇದು ನನ್ನ ಆಲೋಚನೆ. ಮತ್ತು ಭಾಗವತದಲ್ಲೂ ಕೂಡ ಇಬ್ಬರು ಮಕ್ಕಳು ಅಂತ ಅಲ್ಲಿ ಹೇಳಿದ್ದಾರೆ, ಅದನ್ನು ಗಮನಿಸಬೇಕು. ವಿವಸ್ವತಶ್ಚ ದ್ವೇ ಭಾರ್ಯೆ ವಿಶ್ವಕರ್ಮ ಸುತೆ ಉಭೆ ಅಂತ ಹೇಳಿ, ಉಭೆ ಅಂತ ಹೇಳಿ ಮತ್ತೆ ಸಂಜ್ಞಾ ಛಾಯಾಚ ಇವರಿಬ್ಬರ ಬಗ್ಗೆ ಪ್ರತ್ಯೇಕ ಹೆಸರುಗಳನ್ನು ಹೇಳಿದ್ದಾರೆ. ಮತ್ತು ಮೂರನೆಯವಳು ತೃತೀಯ ಒಡವಾನಾಮ, ಮೂರನೆಯವಳೇ ಹೆಣ್ಣು ಕುದುರೆ ರೂಪದ ಆ ಸಂಜ್ಞಾ ಅಂತ ಕೂಡ ಹೇಳಿದ್ದಾರೆ. ಇದರ ಕುರಿತಾಗಿ ಭಾಗವತ ವ್ಯಾಖ್ಯಾನಗಳು ಹೀಗೆ ಹೇಳ್ತವೆ, ಅದನ್ನು ಗಮನಿಸೋಣ. ಈ ಹಿಂದೆ ನೋಡಿದಂತಹ ಭಾಗವತದ 8ನೇ ಸ್ಕಂದದ 12ನೇ ಅಧ್ಯಾಯದ 8 ಮತ್ತು 9 ಶ್ಲೋಕಗಳಿಗೆ ಸಂಸ್ಕೃತ ವ್ಯಾಖ್ಯಾನಗಳು ಏನು ಹೇಳ್ತವೆ? ಸತ್ಯಧರ್ಮೀಯ ವ್ಯಾಖ್ಯಾನ ಹೀಗೆ ಹೇಳ್ತವೆ. 9ನೇ ಶ್ಲೋಕದಲ್ಲಿ ತೃತೀಯಾಂ ವಡವಾನೇಕೆ ತಾಸಾಂ ಸಂಜ್ಞಾಸ್ತುತತ್ರಯ, ಈ ಮೂರನೇ ಹೆಣ್ಣು ಕುದುರೆ ರೂಪದ ಪತ್ನಿ ಒಬ್ಬಳಿದ್ದಾಳಲ್ಲ, ಅವಳು ಬೇರೆ ಈ ಇಬ್ಬರು ಹಿಂದೆ ಇಬ್ಬರು ಪತ್ನಿಯಕ್ಕಿಂತ ಭಿನ್ನಳಾದವರು ಅಂತ ಕೆಲವರು ಹೇಳ್ತಾರೆ. ಆದ್ರೆ ನನಗೆ ಇದು ಸಂಜ್ಞಾ ಅಂತಾನೆ ಅಭಿಪ್ರಾಯ ಇದೆ. ಒಡವಾನು ಕೂಡ ಸಂಜ್ಞಾ ಅನ್ನೋದೇ ನನ್ನ ಅಭಿಪ್ರಾಯ ಆಗಿದೆ. ಇದು ಶುಕಾಚಾರ್ಯ ಹೇಳ್ತಾ ಇರುವ ಮಾತು, ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನ. ಮಮ ಅಂದ್ರೆ ನಾನು ಶುಕ ಮಾತ್ರ ಹೀಗೆ ಅಭಿಪ್ರಾಯ ಪಡ್ತೇನೆ. ಹಿಂದೆ 6ನೇ ಸ್ಕಂದದಲ್ಲಿ ಬಂದಿದೆ, ಶೈವಭೂತ್ವಾತ ಒಡವ ನಾಸತ್ಯವು ಸುಷುವೆ ಭುವಿ. ಆ ಸಂಧ್ಯಾದೇವಿಯೇ ಹೆಣ್ಣು ಕುದುರೆ ರೂಪದಿಂದ ನಾಸತ್ಯ ಮತ್ತು ದಸ್ವರರನ್ನ ಅಶ್ವಿನಿ ದೇವತೆಗಳನ್ನ ಪಡೆದಳು. ಶೈವ ಸಂಜ್ಞಾ ಇತಿ ಅಸೂಚಯತ್ ಸ್ವಮತಂ ಶುಕ ಏಕ ಇತಿ ಏಕಾ ಇತಿ ಉಕ್ತ ಇತಿ ನೇಯಂ. ಶುಕಾಚಾರ್ಯರ ಅಭಿಪ್ರಾಯದಲ್ಲಿ, ಭಾಗವತವನ್ನು ಹೇಳ್ತಾ ಇರುವಂತಹ ಶುಕಾಚಾರ್ಯರ ಅಭಿಪ್ರಾಯದಲ್ಲಿ ಆ ಸಂಧ್ಯಾದೇವಿಯೇ ಒಡವ, ಹೆಣ್ಣು ಕುದುರೆ ರೂಪದವಳು. ಕೆಲವರು ಬೇರೆಯವಳು ಆಕೆಯನ್ನ ಮೂರನೇ ಪತ್ನಿ ಅಂತ ಹೇಳಿ, ಆದ್ರೆ ನನಗೆ ಮಾತ್ರ, ಶುಕಾಚಾರ್ಯನಿಗೆ ಮಾತ್ರ ಸಂಧ್ಯಾದೇವಿಯೇ ಒಡವಾದೇವಿ ಅನ್ನೋ ಅಭಿಪ್ರಾಯವಿದೆ. ಇದು ಸತ್ಯಧರ್ಮ ಸ್ವಾಮಿಗಳ ವ್ಯಾಖ್ಯಾನ. ಹೀಗೆ ಸತ್ಯಧರ್ಮ ತೀರ್ಥರು ಆ ಸಂಧ್ಯಾದೇವಿಯೇ ವಡವಾದೇವಿ ಅನ್ನುವ ಶುಕಾಚಾರ್ಯರ ಅಭಿಪ್ರಾಯವನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಂಧ್ಯಾದೇವಿಯೇ ಛಾಯಾದೇವಿಯೂ ಕೂಡ ಆಗಿದ್ದರೆ ಅದನ್ನು ಕೂಡ ಭಾಗವತ ಹೇಳಬೇಕಿತ್ತು, ಶುಕಾಚಾರ್ಯ ಹೇಳಬೇಕಿತ್ತು. ಮತ್ತೆ ಸತ್ಯಧರ್ಮರು ಕೂಡ ತನ್ನ ವ್ಯಾಖ್ಯಾನದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾ ಇದ್ರು. ಆದ್ರೆ ಸಂಧ್ಯಾ ಛಾಯಾಚ ರಾಜೇಂದ್ರ ಅಂತ ಇಬ್ಬರು ಹೆಸರುಗಳನ್ನು ಪ್ರತ್ಯೇಕವಾಗಿ ಹೇಳ್ತಾ ಇರುವುದರಿಂದ ಆ ಸಂಧ್ಯಾ ಮತ್ತು ಛಾಯಾ ಇಬ್ಬರು ಬೇರೆಯೇ ಆಗಿದ್ದಾರೆ. ಒಡವ ಮಾತ್ರ ಸಂಧ್ಯಾದೇವಿಯ ರೂಪಾಂತರವಾಗಿದೆ. ಹೀಗೆ ಇಬ್ಬರೇ ಪತ್ನಿಯರು. ಅದರಲ್ಲಿ ಸಂಜ್ಞಾಳದ ಇನ್ನೊಂದು ರೂಪ ಛಾಯಾ ಅಂತನ್ನುವುದು ನಮಗೆ ತಿಳಿದು ಬರ್ತದೆ. ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನದಿಂದ ಹೀಗೆ ನನಗೆ ಅರ್ಥ ಕಂಡಿದೆ. ಅದನ್ನ ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಸಂಜ್ಞಾದೇವಿಯ ಇನ್ನೊಂದು ರೂಪವೇ ಛಾಯಾದೇವಿ ಆಗಿದ್ರೂ ಕೂಡ ಇಬ್ಬರನ್ನು ಆ ಸೂರ್ಯನ ಮಕ್ಕಳು ಅಂತ ಹೇಳುವುದು ರೂಢಿಯಲ್ಲಿ ಇದ್ದೇ ಇದೆ. ಹಾಗೂ ಏನು ಹೇಳಿ ತೊಂದರೆ ಇಲ್ಲ ಅಂತ ಬೇರೆ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ರೂಪ ಬೇರೆ ಬೇರೆನೆ ಆದ್ದರಿಂದ ಮೂಲತಃ ಸಂಧ್ಯಾದೇವಿಯು ಛಾಯಾದೇವಿಯು ಒಂದೇ ಜೀವವೇ ಆದ್ರೂ ರೂಪ ಬೇರೆ ಬೇರೆ ಆದ್ರಿಂದ ಇಬ್ಬರು ಕೂಡ ವಿಶ್ವಕರ್ಮನ ಮಕ್ಕಳು. ಹಾಗೆ ವಿಶ್ವಕರ್ಮನ ಮಕ್ಕಳು ಅವರಿಬ್ಬರು ಆಗಿದ್ದಾರೆ ಅಂತ ಅಭಿಪ್ರಾಯ ಪಡುವುದು ತಪ್ಪೇನಲ್ಲ. ಮತ್ತೆ ಸಂಧ್ಯಾದೇವಿಯ ರೂಪಾಂತರವೇ ಛಾಯಾ ಆಗಿದ್ರೂ ಕೂಡ ಆ ರೂಪಾಂತರ ಆಗಿರುವ ಪ್ರಯುಕ್ತವೇ ಅವಳು ಸಂಧ್ಯಾದೇವಿಯ ಮಕ್ಕಳಾದಂತಹ ಆ 3 ಜನರ ಬಗ್ಗೆ ಮಲತಾಯಿ ಧೋರಣೆ ತೋರಿಸಿದ್ದು ಕೂಡ ರೂಪಾಂತರ ಆದ ಕಾರಣದಿಂದ ನಡೀತದೆ. ಅದೇ ರೂಪವೇ ಸಂಜ್ಞಾ ರೂಪವೇ ಆಗಿದ್ದರೆ ಆ ಮಲತಾಯಿ ಧೋರಣೆ ಉಚಿತ ಆಗ್ತಿರ್ಲಿಲ್ಲ. ಅದೇ ಜೀವ, ಆದ್ರೆ ರೂಪಾಂತರ ಆದ್ರಿಂದ ಆ ಹಿಂದಿನ ರೂಪದ ಮಕ್ಕಳ ಬಗ್ಗೆ ಮಲತಾಯಿ ಧೋರಣೆ ತೋರಿಸುವುದು ಕೂಡ ಸಂಭಾವ್ಯ ಅಂತ ಸಂಜ್ಞಾದೇವಿಯನ್ನೇ ಛಾಯಾದೇವಿ ಅಂತ ಹೇಳುವವರು ಅಭಿಪ್ರಾಯ ಪಡ್ತಾರೆ. ಇದನ್ನೆಲ್ಲ ನೀವು ಗಮನಿಸಬೇಕು. ನನ್ನ ಅಭಿಪ್ರಾಯವನ್ನೇ ಒಪ್ಪಬೇಕಾಗಿಲ್ಲ.
ಮತ್ಸ್ಯ ಪುರಾಣದಲ್ಲಿ ಈ ಕೆಲವು ಮಾಹಿತಿಗಳು ಕಂಡು ಬರ್ತವೆ. 11ನೇ ಅಧ್ಯಾಯದಲ್ಲಿ ಸೂರ್ಯನ ಹೆಂಡತಿಯಾದಂಥ ಸಂಜ್ಞಾದೇವಿಯ ಪ್ರತಿಬಿಂಬವೇ ಈ ಛಾಯಾ. ಸೂರ್ಯನಿಗೆ 3 ಜನ ಪತ್ನಿಯರಿದ್ದರಂತೆ. ಸೂರ್ಯ ರೈವತನ ಮಗಳಾದಂತಹ ರಾಜ್ಞಿ ಅನ್ನೋಳನ್ನ, ತ್ವಷ್ಟುವಿನ ಅಥವಾ ವಿಶ್ವಕರ್ಮನ ಮಗಳಾದ ಸಂಜ್ಞಾದೇವಿಯನ್ನ, ಪ್ರಭಾ ಅಂತ ಹೆಸರಿನ ಮತ್ತೊಬ್ಬಳು ಪತ್ನಿಯರನ್ನ ಆಕೆ ಹೊಂದಿದ್ದ. ರಾಜ್ಞಿ ರೈವತನನ್ನ ಹೆತ್ತಳು, ಪ್ರಭಾತನನ್ನ ಹೆತ್ತಳು. ಸಂಜ್ಞಾ ವಯೋಸುಧಮನು, ಯಮ ಮತ್ತು ಯಮುನಾ ಅನ್ನುವಳನ್ನ ಹೆತ್ತಳು. ಸಂಜ್ಞಾದೇವಿ ಸೂರ್ಯನ ತಾಪವನ್ನು ತಾಳಲಿಕ್ಕಾಗದೆ ತನ್ನ ಶರೀರದಿಂದ ತನ್ನಂತೆ ಇರುವಂತಹ ತರುಣಿಯೊಬ್ಬಳನ್ನು ಸೃಷ್ಟಿಸಿ ಛಾಯಾ ಅಂತ ಹೆಸರಿಟ್ಟು, ತನ್ನ ಪತಿಯ ಜೊತೆಗೆ ಸಂಸಾರ ನಡೆಸುವಂತ ಹೇಳಿ, ತನ್ನ ಮಕ್ಕಳನ್ನ ಮಾತ್ರ ವಾತ್ಸಲ್ಯದಿಂದ ಕಾಣುವಂತ ಹೇಳಿ, ತನ್ನ ಗುಟ್ಟನ್ನ ರಟ್ಟು ಮಾಡಬೇಡ ಅಂತ ಹೇಳಿ ತಪಸ್ಸಿಗೆ ಹೊರಟು ಹೋದ್ಲು. ಈ ಎಲ್ಲ ಕಥೆ ಆ ಮತ್ಸ್ಯ ಪುರಾಣದಲ್ಲೂ ಕೂಡ ಕಂಡು ಬರ್ತದೆ. ಆದ್ರೆ ಮಲತಾಯಿ ಧೋರಣೆ ಮಾಡ್ಲಿಕ್ಕೆ ತೋರ್ಸಲಿಕ್ಕೆ ತೊಡಗಿದ್ಲು ಮುಂದೆ ತನಗೆ ಮಕ್ಕಳಾದಾಗ. ಆಗ ಯಮ ಆಕೆಗೆ ಕಾಲು ತೋರಿಸಿದಾಗ, ನಿನ್ನ ಕಾಲಿನಲ್ಲಿ ಹುಳ ಬಿದ್ದು ವಾಸನೆ ಹಿಡಿದು ಕೆಟ್ಟ ನೀರು ಸುರಿಯಲಿ ಅಂತ ಶಾಪ ಕೊಟ್ಲಂತ. ಸೂರ್ಯನಿಗೆ ಹೇಳಿದ ಆ ಯಮ, ಈಕೆ ತಮ್ಮ ತಾಯಿ ಆಗಿರ್ಲಿಕ್ಕಿಲ್ಲ ಅಂತನ್ನೋದನ್ನು ಕೂಡ ತನ್ನ ಗೊಂದಲವನ್ನು ತೋಡ್ಕೊಂಡ. ಆಗ ಸೂರ್ಯ ಒಂದು ಕೋಳಿಯನ್ನ ನೇಮಿಸಿದ. ಆ ಕೋಳಿ ನಿನ್ನ ಕಾಲಿನಲ್ಲಿರುವಂತಹ ಹುಳುಗಳನ್ನ ಆ ಹುಣ್ಣಿನಲ್ಲಿರುವ ಹುಳುಗಳನ್ನೆಲ್ಲ ತಿಂದಾಕಿ ರಕ್ತವನ್ನೆಲ್ಲ ಶೋಧಿಸಿ ನಿನಗೆ ಆರೋಗ್ಯವನ್ನು ಕೊಡ್ತದೆ ಅಂತ ಹೇಳಿದ್ನಂತೆ. ಮುಂದೆ ಯಮ ಆರೋಗ್ಯವನ್ನು ಪಡೆದು ಗೋಕರ್ಣ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದ. ಶಿವನ ಅನುಗ್ರಹದಿಂದ ಲೋಕಪಾಲಕತ್ವವನ್ನು ಪಡೆದ, ಪಿತೃದೇವಾಧಿಪತ್ಯವನ್ನು ಪಡೆದ. ಸೂರ್ಯ ತ್ವಷ್ಟಾರನ ಬಳಿಗೆ ಹೋದ. ಆಗ ತ್ವಷ್ಟ ವಿಶ್ವಕರ್ಮ ನಡೆದ ಸಂಗತಿಯನ್ನೆಲ್ಲ ಹೇಳಿದ. ತಾನು ತನ್ನ ಮಗಳನ್ನ ಮನೆಗೆ ಬಿಟ್ಕೊಳ್ದೇ ಇದ್ದುದನ್ನು ಹೇಳಿದ. ನಿನ್ನ ತೇಜಸ್ಸನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿ ಆ ಸೂರ್ಯನ ದೇಹದ ತೇಜಸ್ಸನ್ನು ಕಡಿಮೆ ಮಾಡಿ ಚಕ್ರಾಯುಧ, ಶಿವನ ಶೂಲ, ಇಂದ್ರನ ವಜ್ರಾಯುಧ, ಇದೆಲ್ಲ ಕೆಲವು ವಿಷ್ಣು ಪುರಾಣದಲ್ಲೂ ಬಂದಿದೆ. ಹರಿವಂಶದಲ್ಲಿ ಬಂದದ್ದನ್ನು ನಾನು ಹೇಳಿದೆ. ಮತ್ಸ್ಯ ಪುರಾಣದಲ್ಲಿ ಬಂದದ್ದನ್ನು ಈಗ ಹೇಳ್ತಾ ಇದ್ದೇನೆ. ವಿಷ್ಣು ಪುರಾಣದಲ್ಲೂ ಅದು ಬಂದಿದೆ. ಮುಂದೆ ಆ ಹೆಣ್ಣು ಕುದುರೆಯ ರೂಪದಲ್ಲಿ ಗಂಡು ಕುದುರೆಯ ರೂಪದ ಸೂರ್ಯನಿಂದ ಅಶ್ವಿನಿ ದೇವತೆಗಳು ಹುಟ್ಟಿದರು. ಇದೆಲ್ಲ ಮತ್ಸ್ಯ ಪುರಾಣದ ಒಂದು ಉಲ್ಲೇಖ. 3 ಪತ್ನಿಯರಿದ್ದರು ಅಂತ ಅಲ್ಲಿ ಬರ್ತದೆ. ಆದ್ರೆ ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರುವಂತಹ ಕೆಲವು ಸಂಗತಿಗಳನ್ನೆಲ್ಲ ನಿರ್ಣಯಿಸಲಿಕ್ಕಾಗಿಯೇ ಭಾಗವತ ಹೇಳಿರುವುದನ್ನ ನಾವು ಸ್ವೀಕಾರ ಮಾಡಬೇಕು. ಸಂಜ್ಞಾ ಮತ್ತು ಛಾಯಾ ಅಂತ 2 ಪತ್ನಿಯರು ಮಾತ್ರ ಆತನಿಗಿದ್ರು. ಸಂಜ್ಞಾಳದೆ ಮತ್ತೊಂದು ರೂಪ ಒಡವ ಅಂತ ನಾವು ತಿಳ್ಕೊಳ್ಬೇಕು. ಇದು ನನ್ನ ಅಭಿಪ್ರಾಯ. ಈಗ ಇಷ್ಟೆಲ್ಲವನ್ನೂ ಶ್ರವಣ ಮಾಡಿ ನಾವು ಪ್ರಕೃತ ವಿಷಯಕ್ಕೆ ಬರೋಣ. ಪ್ರಕೃತ ವಿಷಯದಲ್ಲಿ ಮಹಾಭಾರತದಲ್ಲಿ ಸುವರ್ಚಲಾಳನ್ನ ಸಂಜ್ಞಾ ಈ ಸೂರ್ಯನ ಪತ್ನಿ ಅಂತ ಹೇಳಿದ್ದಾರೆ. ಈ ಸುವರ್ಚಲ ಅಂದ್ರೆ ಹಾಗಾದ್ರೆ ಯಾರು? ಸಂಜ್ಞಾದೇವಿಯೇ ಸುವರ್ಚಲಾದೇವಿಯೋ ಅಥವಾ ಛಾಯಾದೇವಿಯೇ ಸುವರ್ಚಲಾದೇವಿಯೋ ಅಥವಾ ಸುವರ್ಚಲ ಅಂತ ಹೇಳಿ ಬೇರೊಬ್ಬಳೇ ಪತ್ನಿಯೋ ಅಂತ ನಮ್ಗೆ ಈಗ ಗೊಂದಲ ಆಗ್ತದೆ. ಇಷ್ಟನ್ನೆಲ್ಲ ಸಂಗತಿಗಳನ್ನು ನಾವು ನೋಡಿದಾಗ ಅದರ ಕುರಿತಾಗಿ ಒಂದು ಅವಲೋಕನವನ್ನು ಕೂಡ ನಾವು ಮಾಡಬೇಕಾಗಿದೆ ಮಹಾಭಾರತದ ಈ ಭಾಗವನ್ನ ಗಮನಿಸಿದಾಗ. ಮತ್ತೆ ಸುವರ್ಚಲ ಅನ್ನುವ ಹೆಸರು ಮಹಾಭಾರತದಲ್ಲಿ ಈ ಭಾಗದಲ್ಲಿ ಇಷ್ಟನ್ನು ಬಿಟ್ರೆ ಸೂರ್ಯನ ಪತ್ನಿಯಾದ ಸುವರ್ಚಲ ಅನ್ನುವ ಭಾಗ ಬೇರೆ ಎಲ್ಲಿಯೂ ಕೂಡ ನಮಗೆ ಕಾಣಿಸುವುದಿಲ್ಲ. ಸುವರ್ಚಲ ಅಂತ ನೋಡುದು ಶ್ವೇತಕೇತುವಿನ ಪತ್ನಿಯಾಗಿದ್ಲು ಅಥವಾ ಮತ್ತೊಬ್ಬ ಯಾವನು ಋಷಿಯ ಪತ್ನಿಯಾಗಿದ್ಲು ಅಂತೆಲ್ಲ ಕೆಲವು ಕಡೆ ಬೇರೆ ಮಾಹಿತಿ ಸಿಗ್ತದೆ. ಆದ್ರೆ ಸುವರ್ಚಲ ಸೂರ್ಯನ ಪತ್ನಿ ಅನ್ನುವ ಮಾಹಿತಿ ಮಹಾಭಾರತದ ಈ ಭಾಗದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಬರೋದಿಲ್ಲ. ಒಂದೇ ಕಡೆ ನಮಗದು ಕಾಣಿಸುವುದು ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ. ಅದನ್ನು ಕೂಡ ಕಳೆದ ದಿವಸ ನೋಡಿದ್ದೇವೆ. ಅದರ ಬಗ್ಗೆ ಆಚಾರ್ಯ ಅಭಿಪ್ರಾಯ ಏನು, ವಿದ್ವಾಂಸರೇನು ಅಭಿಪ್ರಾಯ ಪಡ್ತಾರೆ ಅಂತ ಅನ್ನೋದನ್ನ ಈಗ ಮತ್ತೊಂದು ಬಾರಿ ನಾವು ಗಮನಕ್ಕೆ ತಂದುಕೊಳ್ಳೋಣ. ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯ ಇದೆ. ಆ 3ನೇ ಅಧ್ಯಾಯದಲ್ಲಿ ಗಾಯತ್ರಿ ರೂಪದ ಭಗವಂತನ ವರ್ಣನೆ ಮಾಡುವಂತಹ ಪ್ರಸಂಗ. ಆ ಉಪನಿಷತ್ ಮಂತ್ರ ಈ ಮುಂದಿನಂತೆ ನಮಗೆ ಕಾಣಿಸ್ತದೆ. ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ, 6 ವಿಧವಾದ ರೂಪಗಳಿವೆ ಈ ಗಾಯತ್ರಿ ನಾಮಕ ಪರಮಾತ್ಮನಿಗೆ. 4 ಪಾದಗಳೂ ಇವೆ ಅಂತ. ಆ 4 ಪಾದಗಳು ಯಾವುದು ಅದನ್ನು ವರ್ಣನೆ ಮಾಡುವಂತಹ ಛಾಂದೋಗ್ಯ ಭಾಷ್ಯ ಅನೇಕ ಮಾಹಿತಿಗಳನ್ನು ನಮ್ಗೆ ಹೇಳ್ತದೆ. ತ್ರಿಭಿಸ್ವರೂಪಪಾದೈಶ್ಚ ಭಿನ್ನೇನೈಕೇನ ಚೈವ ಹಿ ಗಾಯತ್ರಿ ನಾಮಕೋ ವಿಷ್ಣು ಚತುಷ್ಪಾತ್ ಸಂಪ್ರಕೀರ್ತಿತಃ.
ಭಗವಂತನಿಗೆ 6 ರೂಪಗಳಿವೆ ಅಂತ ಅನ್ನೋದನ್ನ ಅಲ್ಲೇ ಚಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಅದು ನಮಗೀಗ ಸೂಕ್ಷ್ಮವಾಗಿ ಗಮನಕ್ಕೆ ಬರುವುದಾದ್ರೆ, ಸೂರ್ಯನಂತೆ ಕಾಂತಿ ಉಳ್ಳಂತಹ ಒಂದು ಸ್ತ್ರೀ ರೂಪ, ಅದು ಮೊದಲನೇ ರೂಪ. ಮತ್ಸ್ಯಾದಿ 10 ಅವತಾರಗಳ ಒಂದು ಗುಂಪು, ಅದು 2ನೇ ರೂಪ. 10 ಅವತಾರಗಳು ಒಂದು ಗುಂಪು, ಅದನ್ನು ಗಮನಿಸಬೇಕು, ಅದು 2ನೇ ರೂಪ. ಮತ್ತೆ ವಾಕ್ನಲ್ಲಿರುವಂತಹ ಹಯಗ್ರೀವ ರೂಪದ ಇನ್ನೊಂದು ಹೆಣ್ಣು ಹಯಗ್ರೀವ ರೂಪ, ಇದು 3ನೇದ್ದು. ಸ್ತ್ರೀ ರೂಪ ಹಯಶೀರ್ಷಕ ಅಂತ. 4ನೇದ್ದು ಪೃಥ್ವಿಯಲ್ಲಿರುವಂತಹ ಹಳದಿ ಬಣ್ಣದ ಸ್ತ್ರೀ ರೂಪ, ಇದು 4ನೇದ್ದು. ಜೀವರೊಳಗೆ ಆತನ ವ್ಯಾಪ್ತವಾಗಿ ಶರೀರ ಎಂಬ ಹೆಸರಿನಿಂದಲೇ ಕರೆಸಿಕೊಳ್ಳಲ್ಪಡುವಂತಹ 5ನೇ ರೂಪ, ಜೀವಸ್ಯಾಂತರ್ಗತೋ ವ್ಯಾಪ್ಯ ಶರೀರಮಿತಿ ನಾಮಕ, ಇದು 5ನೇದ್ದು. ಮುಂದೆ ಜೀವರ ಹೃದಯದೊಳಗೆ ಹೃದಯ ಎಂಬ ಹೆಸರಿನಿಂದಲೇ ಇರುವ 6ನೇ ರೂಪ, ಇದು 6 ರೂಪಗಳು. ಇದಲ್ಲದೆ 3 ಸ್ವರೂಪಭೂತವಾದ ಅಂಶಗಳು, ಒಂದು ಭಿನ್ನಾಂಶ, ಇವಿಷ್ಟು ಕೂಡ ಆ ಗಾಯತ್ರಿ ಎಂಬ ರೂಪಕ್ಕಿದೆ ಅಂತ ಅಲ್ಲಿ ಕಾಣಿಸ್ತದೆ. 4 ಅಂಶಗಳು ಅಂದ್ರೆ ಅದರಲ್ಲಿ 3 ಅಂಶಗಳು ಭಗವಂತನ ಸ್ವರೂಪಾಂಶ. ನಾರಾಯಣೋ ವಾಸುದೇವ ವೈಕುಂಠ ಇತಿ ತ್ರಯ, ಇವಿಷ್ಟು ಕೂಡ ಭಗವಂತನ ಸ್ವರೂಪಾಂಶಗಳು. ಅಂಶ ಅನ್ನೋದನ್ನ ಸ್ವರೂಪಾಂಶ ಅನ್ನುವ ಅರ್ಥದಲ್ಲೂ ಭಿನ್ನಾಂಶ ಅರ್ಥದಲ್ಲೂ ಪ್ರಯೋಗ ಮಾಡ್ತಾರೆ. ನಾರಾಯಣ, ವಾಸುದೇವ, ವೈಕುಂಠ ಅನ್ನುವುದು ಭಗವಂತನ ಮೂಲ ರೂಪದಿಂದ ಅಭಿನ್ನವಾದಂತಹ 3 ಅಂಶಗಳು. ಭಿನ್ನಪಾದ ಸರ್ವಜೀವಾ ತಸ್ಯ ಸಾದೃಶ್ಯ ಮಾತ್ರತಃ. ಈ 4ನೇದ್ದಾದಂತಹ ಒಂದು ಪಾದ ಇದೆಯಲ್ಲ, ಇದು ಭಗವಂತನಿಂದ ಭಿನ್ನವಾದಂತಹ ಪಾದ. ಅದ್ಯಾವುದು ಅಂದ್ರೆ ಸರ್ವಜೀವಾ. ಲಕ್ಷ್ಮಿಯಿಂದ ಆರಂಭ ಮಾಡಿಕೊಂಡು ನಾವೆಲ್ಲರೂ ಕೂಡ ಭಗವಂತನ ಒಂದು ಪಾದ ಅಥವಾ ಅಂಶವೇ ಆಗಿದ್ದೇವೆ. ನಾವ್ಯಾಕೆ ಅಂಶರು, ಪಾದರು ಅಂದ್ರೆ, ಪಾದ ಅಂದ್ರೆ 4ನೇ ಒಂದು ಭಾಗ, ಕ್ವಾರ್ಟರ್, ಇದೆಲ್ಲ ನಮ್ಗೆ ಗೊತ್ತಿದೆ. ಹಾಗಾಗಿ ನಮ್ಮನ್ನು ಕೂಡ ಪಾದ ಅಂತ ಹೇಳ್ತಾರೆ. ಅಂಶ ಅನ್ನೋ ಶಬ್ದದಿಂದ ಹೇಳ್ತಾರೆ. ನಾವೆಲ್ಲರೂ ಕೂಡ ಆ ಭಗವಂತನ ಸಾದೃಶ್ಯವುಳ್ಳವರಾಗಿದ್ದೇವೆ. ಆದ್ರಿಂದ ನಮಗೂ ಕೂಡ ಭಗವಂತನ ಪಾದ ಅಂತ ಹೇಳ್ತಾರೆ. ಅನಂತಾಸನ, ನಾರಾಯಣ, ವೈಕುಂಠ, ವಾಸುದೇವ ಅನ್ನುವುದಂತೂ ಭಗವಂತನ ಪೂರ್ಣವಾದ ಸಾದೃಶ್ಯವುಳ್ಳ 100% ಭಗವಂತನನ್ನು ಹೋಲುವ ರೂಪಗಳೇ. ಆದ್ರಿಂದ ಅವು ಸ್ವರೂಪಾಂಶ. ನಾವು ಅವನ ಅಪರಿಮಿತವಾದ ಮಹಿಮೆಯಲ್ಲಿ ಯಾವುದೋ ಒಂದು ಸಣ್ಣ ಜ್ಞಾನ, ಸುಖ ಮೊದಲಾದ ಸಾದೃಶ್ಯವನ್ನು ಹೊಂದಿರುವಂತಹ ಭಿನ್ನ ಪಾದರು ನಾವು. ಆದ್ರಿಂದ ನಮ್ಮನ್ನ 4ನೇ ಪಾದ ಅಂತ ಹೇಳ್ತಾರೆ. ಇದನ್ನೇ ಈ ಪುರುಷ ಸೂಕ್ತದಲ್ಲಿ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ವಿಶ್ವಾಭೂತಾನಿ, ಈ ಜಗತ್ತಿನ ಎಲ್ಲ ಜೀವರು ಕೂಡ ಈತನ ಭಗವಂತನ ಒಂದು ಪಾದವಾಗಿದ್ದಾರೆ, ಅಂದ್ರೆ 4ನೇ ಭಿನ್ನ ಪಾದವಾಗಿದ್ದಾರೆ. ತ್ರಿಪಾತ್, ಅವನು 3 ಪಾದವುಳ್ಳವನಾಗಿದ್ದಾನೆ. ಅದೆಲ್ಲವೂ ಕೂಡ ಆ ಮೇಲಿನ ಲೋಕಗಳಲ್ಲಿದೆ. ಅನಂತಾಸನ, ಶ್ವೇತದ್ವೀಪ ಇತ್ಯಾದಿ ಲೋಕಗಳಲ್ಲಿ ಆ ರೂಪಗಳಿವೆ. ಒಂದು 4ನೇ ಅಂಶವಾದಂತಹ ನಾವು ಭಗವಂತನಿಂದ ಭಿನ್ನರು. ಆದ್ರೆ ನಾರಾಯಣ, ವೈಕುಂಠ ಮತ್ತೆ ವಾಸುದೇವ ಅನ್ನುವುದು ಮಾತ್ರ ಭಗವಂತನಿಂದ ಅಭಿನ್ನವಾದ ರೂಪಗಳು ಅಂತ ಹೇಳುವುದಾದ್ರೆ, ಎಲ್ಲವನ್ನೂ ಕೂಡ ಗೊಂದಲಾಗುವಂತ ಒಟ್ಟಿಗೆ ಯಾಕೆ ಹೇಳ್ತಾರೆ ಅಂದ್ರೆ, ಶಾಸ್ತ್ರ ಇರುವುದೇ ಹಾಗೆ, ನೇರವಾಗಿ ಯಾವುದನ್ನು ಹೇಳುವುದಿಲ್ಲ. ಅನೇಕ ತರದ ಗೊಂದಲಗಳನ್ನ ನಿವಾರಿಸಿಕೊಂಡು ಪ್ರಯತ್ನಪೂರ್ವಕವಾಗಿ ತತ್ವಜ್ಞಾನವನ್ನ ಸಾಧಕ ಪಡ್ಕೊಳ್ಬೇಕು ಅನ್ನುವುದೇ ಶಾಸ್ತ್ರದ ಉದ್ದೇಶವಾಗಿರ್ತದೆ. ಅದಕ್ಕಾಗಿ ಪರೋಕ್ಷ ಪ್ರಿಯ ಇವ ಹಿ ದೇವಾ ಪ್ರತ್ಯಕ್ಷ ದ್ವಿಷಃ ಅಂತ ಬೃಹದಾರಣ್ಯಕ ಉಪನಿಷತ್ತು ಅದನ್ನು ಹೇಳ್ತದೆ. ನಾನು ಇವತ್ತಿನ ಮಂಗಲಾಚರಣೆಯಲ್ಲಿ ಆ ಶ್ಲೋಕವನ್ನು ಅದಕ್ಕಾಗಿ ಹೇಳಿದೆ. ಪರೋಕ್ಷ ಪ್ರಿಯೇಭ್ಯ ಪ್ರತ್ಯಕ್ಷ ದ್ವಿಭ್ಯ, ನೇರವಾಗಿ ಹೇಳುವುದನ್ನ ಒಲ್ಲದ ಪರ್ಯಾಯ ಮಾರ್ಗದಿಂದಲೇ, ತುಂಬಾ ಸಂಕ್ಷಿಪ್ತವಾದ ಸೂಚ್ಯವಾದ ಮಾರ್ಗದಿಂದಲೇ ಎಲ್ಲವನ್ನು ಹೇಳಲಿಕ್ಕೆ ಬಯಸುವಂತಹ ದೇವತೆಗಳು ಅಂತ ಅದಕ್ಕರ್ಥ. ಭಗವಂತನ 22 ಅವತಾರಗಳನ್ನ ಭಾಗವತದ 1ನೇ ಮತ್ತು 2ನೇ ಸ್ಕಂದಗಳೆಲ್ಲ ಹೇಳ್ತಾರಲ್ಲ. 22 ಅವತಾರಗಳನ್ನು ಹೇಳುವಾಗ ಭಗವಂತನಿಂದ ಅಭಿನ್ನವಾದ ಅವತಾರಗಳನ್ನು ಹೇಳಿದ್ದಾರೆ. ಭಗವಂತನಿಂದ ಭಿನ್ನನಾದಂತಹ ಪೃಥು ಚಕ್ರವರ್ತಿಯಲ್ಲಿ ಇರುವಂತಹ ಪೃಥು ಅನ್ನುವ ರೂಪವನ್ನು ಅಲ್ಲಿ ಹೇಳಿದ್ದಾರೆ. ಓದುವವರಿಗೆ ಪೃಥು ಚಕ್ರವರ್ತಿಯು ಕೂಡ ಭಗವಂತನ 100% ಅಭಿನ್ನವಾದ ಅವತಾರ, ರಾಮ, ಕೃಷ್ಣ, ವೇದವ್ಯಾಸ ಇತ್ಯಾದಿ ರೂಪಗಳಂತೆ ಅನ್ನುವ ಗೊಂದಲ ಆಗ್ತದೆ. ಅದು ಹಾಗೆ ತಿಳ್ಕೊಳ್ಬಾರದು. ಪೃಥು ಅಂತ ಒಬ್ಬ ಚಕ್ರವರ್ತಿ ಬೇರೆ ಇದ್ದಾನೆ, ಅವನಲ್ಲಿ ಪೃಥು ಎಂಬ ಶಬ್ದದಿಂದ ಭಗವಂತ ವಾಚ್ಯನಾಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಅದನ್ನ ಚಾಂದೋಗ್ಯ ಭಾಷ್ಯದಲ್ಲಿ ವರ್ಣಿಸ್ತಾರೆ. ದ್ವಾವಿಂಶೇಷು ಅವತಾರೇಶು ಜೀವೋಪ್ಯುಕ್ತೋ ಯಥಾ ಪೃಥು
ತಥಾ ಪಾದೇಶು ಚತುರ್ಷು ಸಾನ್ನಿಧ್ಯ ಜೀವ ಈರಿತ. ಅದರಂತೆ 4 ಪಾದಗಳನ್ನು ಇಲ್ಲಿ ವರ್ಣನೆ ಮಾಡುವಾಗ 3 ಭಗವಂತನ ಪಾದಗಳು ಅಭಿನ್ನವಾದದ್ದು, ಒಂದು ಭಿನ್ನವಾದ ಪಾದ. ಏವಂ ಭೂತಾನಿ ಗಣ್ಯಂತೆ ಭಿನ್ನಾನ್ಯಪಿ ಪದೈ ಸಹ ಅಂತ ಹೀಗಾದ ಅರ್ಥ. ಸುವರ್ಚಲ ಯಥಾ ಸೂರ್ಯಪತ್ಯಂಶಃ ಸಮುದಾಹೃತ ಏವಂ ಜೀವ ಭಗವತಃ ವಸ್ತುಭೇದೇಪಿ ಸರ್ವದಾ ಅಂತ ಇಲ್ಲೊಂದು ಶ್ಲೋಕವನ್ನ ಪ್ರಾಥಮ್ಯ ಅನ್ನುವ ಗ್ರಂಥ ಇದ್ದಿರಬೇಕಿದೆ. ಹಿಂದೆ ಪ್ರಾಥಮ್ಯ ಅನ್ನುವ ಗ್ರಂಥವು ಬಂದಿರುವುದರಿಂದ ಇತಿಚ ಅಂತ ಆಚಾರ್ಯರಲ್ಲಿ ಹೇಳಿರುವುದರಿಂದ ಇದನ್ನ ಈ ಶ್ಲೋಕವನ್ನು ಕೂಡ ಪ್ರಾಥಮ್ಯ ಅನ್ನೋ ಗ್ರಂಥದಿಂದ ಆಚಾರ್ಯರು ಉದ್ಧರಿಸಿದ್ದಾರೆ. ಯಾವುದಾದ್ರೂ ಒಂದು ಭಗವಂತನಿಂದ ರಚಿತವಾದಂತಹ ಪುರಾಣ ಶ್ಲೋಕ ಇದಾಗಿದ್ದಿರಬೇಕು ಅಂತ ನನ್ನದೊಂದು ಊಹೆ ಮಾತ್ರ. ಅದಕ್ಕೆ ಅರ್ಥ ಏನು? ಈ ಶ್ಲೋಕಕ್ಕೆ ಅರ್ಥ ಏನು? ಸುವರ್ಚಲ ಮತ್ತು ಸೂರ್ಯನ ಪತ್ನಿಯಾದಂತಹ ಸಂಜ್ಞಾ ಇವರಿಬ್ಬರು ಕೂಡ ಮೂಲತಃ ಭಿನ್ನರಾದವರೇ. ಆದರೆ ಸುವರ್ಚಲಾಳನ್ನ ಸೂರ್ಯಪತ್ನಿಯ ಅಂಶ ಅಂತ ಕೆಲವು ಕಡೆ ಹೇಳುವುದಿದೆ. ಅಲ್ಲಿ ನೀವೇನು ಅರ್ಥ ಮಾಡಿಕೊಳ್ತೀರಿ ಓದುವವರು? ಸುವರ್ಚಲಾಳನ್ನ ಸೂರ್ಯಪತ್ನಿಯ ಅಭಿನ್ನಾಂಶ ಅಂತ ಏನು ನೀವು ಅರ್ಥ ಮಾಡಿಕೊಳ್ಳೋದಿಲ್ಲ, ಭಿನ್ನವಾದ ಅಂಶ ಅಂತಾನೆ ಅರ್ಥ ಮಾಡಿಕೊಳ್ತೀರಿ. ಅದರಂತೆ ಏವಂ ಜೀವ ಭಗವತಃ ವಸ್ತುಭೇದೇಪಿ ಸರ್ವದಾ, ಜೀವರು ಕೂಡ ಭಗವಂತನ ಭಿನ್ನವಾದ ಪಾದ ಅಥವಾ ಅಂಶ. ಪಾದ ಅಂದ್ರೂ ಅಂಶ ಅಂದ್ರೂ ಒಂದೇ ಅರ್ಥ. ಏವಂ ಜೀವಾಹ ಭಗವತಃ ಭಿನ್ನ ಪಾದಾಹ ವಸ್ತುಭೇದೇ ಅಪಿ, ಜೀವರು ಭಗವಂತನು ಪೂರ್ಣವಾಗಿ ಭಿನ್ನರೇ ಆಗಿದ್ರು ಜೀವರನ್ನು ಭಗವಂತನು 4ನೇ ಪಾದ ಅಂತ ವರ್ಣಿಸಿದ್ದಾರೆ. ಹೇಗೆಂದ್ರೆ ಸುವರ್ಚಲ ಎಂಬುವಳು ಸೂರ್ಯನ ಪತ್ನಿಯಾದ ಸಂಧ್ಯಾದೇವಿಗಿಂತ ಭಿನ್ನಳೇ ಆದರೂ ಸೂರ್ಯನ ಪತ್ನಿಯ ಅಂಶ ಅಂತ ಆಕೆಯನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಪುರಾಣಗಳಲ್ಲಿ ಹೇಳಿದ್ದಾರೆ ಅಂತನ್ನುವುದು ಆಚಾರ್ಯರ ಆ ಒಂದು ಶ್ಲೋಕದ ಅರ್ಥ, ಆಚಾರ್ಯರು ಉದ್ಧರಿಸಿರುವ ಶ್ಲೋಕದ ಅರ್ಥ. ಈ ಶ್ಲೋಕಕ್ಕೆ, ಈ ಛಾಂದೋಗ್ಯ ಭಾಷ್ಯಕ್ಕೆ ವೀರೇಶ ತೀರ್ಥರ ಒಂದು ಟಿಪ್ಪಣಿ ಇದೆ. ಅದನ್ನು ನಾವು ಹೀಗೆ ಗಮನಿಸಬಹುದಾಗಿದೆ. ಸುವರ್ಚಲ ಯಥಾ ಸೂರ್ಯಪತ್ಯಂಶಃ ಅಂತ ಛಾಂದೋಗ್ಯದ ಆ ಭಾಷ್ಯದ ಶ್ಲೋಕ ಇದೆಯಲ್ಲ, ಸೂರ್ಯಪತ್ನಿ ಅಂದ್ರೆ ಯಾರು? ಸೂರ್ಯಪತ್ನಿ ಸಂಜ್ಞಾ, ಇದು ವೇದೇಶ ತೀರ್ಥರು ಹೇಳಿರುವಂತಹ ಅಂಶ. ಇಷ್ಟೇ ಆ ಶಬ್ದವನ್ನು ಅವರು ಬರೆದಿದ್ದಾರೆ. ಮುಂದೆ ಏವಂ ಜೀವಾಹ ಭಗವತಃ, ಹೀಗೆ ಜೀವರು ಕೂಡ ಭಗವಂತನ ಏನು? ಭಗವಂತನ ಅಂಶಃ ಉದಾಹೃತಃ, ಜೀವನು ಕೂಡ ಭಗವಂತನ ಅಂಶ ಎಂಬುದಾಗಿ ಹೇಳಲ್ಪಟ್ಟಿದ್ದಾನೆ. ಸರ್ವದಾ ಅಂತಿದೆ ಅಲ್ಲಿ. ಸರ್ವದಾ ಅಂದ್ರೆ ಮುಕ್ತಿಯಲ್ಲಿಯೂ ಸಂಸಾರದಲ್ಲಿಯೂ ಎರಡೂ ಅವಸ್ಥೆಗಳಲ್ಲಿಯೂ ಅಂತ ಅದರ ತಾತ್ಪರ್ಯ. ಇದು ವೇದೇಶ ತೀರ್ಥರ ವಿವರಣೆ. ಅಲ್ಲಿ ನಾವು ಸರ್ವಮೂಲದ ಶ್ಲೋಕಗಳನ್ನ, ಆಚಾರ್ಯರಲ್ಲಿ ಕೋಟ್ ಮಾಡಿರುವಂತಹ ವೇದ ಪುರಾಣಗಳ ವಾಕ್ಯಗಳನ್ನ ಮತ್ತೆ ಅದಕ್ಕೆ ಬಂದಿರುವಂತಹ ಟೀಕಾ ಟಿಪ್ಪಣಿಗಳನ್ನ ಎಷ್ಟು ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತದೆ. ಅಲ್ಲಿ ಯಾರಾದ್ರೂ ಪ್ರತಿ ತೆಗೆಯುವವರು ಅಥವಾ ಡಿಟಿಪಿ ಮಾಡುವವರು ಮೊದಲಾದವರು ಏನಾದ್ರೂ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಅದಕ್ಕೆ ತಪ್ಪಾರ್ಥ ಏನಾಗಬಹುದು ಅಂತನ್ನೋದನ್ನ ಒಂದು ಬಾರಿ ತಾನು ಗಮನಕ್ಕೆ ತರ್ತೇನೆ. ಇದನ್ನೆಲ್ಲ ಯಾಕೆ ಮಾಡುವುದು ಅಂದ್ರೆ, ಇಷ್ಟು ಕೆಲವು ಪ್ರತಿಕಾರರ ತಪ್ಪುಗಳಿಂದಾಗಿ ಅಥವಾ ಎಡಿಟ್ ಮಾಡುವವರ ತಪ್ಪಿನಿಂದಾಗಿ ಆಗುವ ತಪ್ಪು ಸಂಶೋಧನೆಗಳು ತಪ್ಪು ಅರ್ಥಕ್ಕೂ ಕೂಡ ದಾರಿ ಮಾಡಿಕೊಡ್ತವೆ. ಅದರಿಂದ ನಾವೆಲ್ಲ, ನಾನೂ ಸೇರಿದಂತೆ, ಸಂಶೋಧನೆ ಮಾಡ್ತೇವೆ ಅಂತ ಅಂದುಕೊಂಡಿರುವವರು ಮತ್ತೆ ಪ್ರತಿ ತೆಗೆಯುವವರು, ಡಿಟಿಪಿ ಮಾಡುವವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಿಕ್ಕಾಗಿ ಇದೊಂದು ಗಮನಕ್ಕೆ ತರ್ತಾ ಇದ್ದೇನೆ. ಸರ್ವಮೂಲದ ಒಂದು ಸಂಗ್ರಹ, ಒಂದು ಪುಸ್ತಕ. ಅದರಲ್ಲಿ ಇದೇ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯವನ್ನು ಹಾಕಿದ್ದಾರೆ. ಸುವರ್ಚಲ ಅಂತ ಒಂದು ಒಂದಿದೆಯಲ್ಲ, ಸುವರ್ಚಲ ಅನ್ನುವುದಕ್ಕೆ ಅಡಿ ಟಿಪ್ಪಣಿ ಒಂದು ಹಾಕಿದ್ದಾರೆ ಆ ಸರ್ವಮೂಲವನ್ನು ಸಂಪಾದನೆ ಮಾಡಿದವರು. ಸುವರ್ಚಲ ಅಂದ್ರೆ ಯಾರು ಅಂತ ನಮ್ಗೆ ಗೊಂದಲ ಬರಬಹುದಿಲ್ಲ. ಆ ಗೊಂದಲವನ್ನು ನಿವಾರಿಸುವ ದೃಷ್ಟಿಯಿಂದ ಆ ಎಡಿಟ್ ಮಾಡಿದವರು ವೇದೇಶ ತೀರ್ಥರ ಟಿಪ್ಪಣಿಯನ್ನು ನೋಡಿ ಸುವರ್ಚಲ ಸೂರ್ಯಪತ್ನಿ ಸಂಜ್ಞಾ ವೇದೇಶ ತೀರ್ಥಾಹ ಅಂತ ಬರೆದಿದ್ದಾರೆ. ವೇದೇಶ ತೀರ್ಥರ ಅಭಿಪ್ರಾಯದಂತೆ ಸುವರ್ಚಲ ಅಂದ್ರೆ ಸೂರ್ಯಪತ್ನಿಯಾದ ಸಂಜ್ಞಾ, ಇದು ನಮ್ಗೆ ಆ ವಾಕ್ಯವನ್ನು ನೋಡಿದಾಗ ಕಾಣಿಸುವಂತಹ ಒಂದು ಅಭಿಪ್ರಾಯ. ಸುವರ್ಚಲ ಆದ್ಮೇಲೆ ಒಂದು ಹೈಫನ್ ಹಾಕಿದ್ದಾರೆ, ಅಡ್ಡಗೆರೆ, ಮುಂದೆ ಸೂರ್ಯಪತ್ನಿಯ ಸಂಜ್ಞೆ. ಸುವರ್ಚಲ ಅಂದ್ರೆ ಸೂರ್ಯಪತ್ನಿಯ ಸಂಜ್ಞೆ ಅನ್ನುವುದು ವೇದೇಶ ತೀರ್ಥರ ಅಭಿಪ್ರಾಯ ಅಂತ ನಮಗೆ ಆ ವಾಕ್ಯವನ್ನು ನೋಡಿದ್ರೆ ಅರ್ಥ ಆಗಬೇಕು. ನನಗೆ ಹಾಗಾಗಿದೆ, ನಿಮಗೂ ಕೂಡ ಹಾಗೆ ಆಗಿದೆ ಅಂತ ಭಾವಿಸಿದ್ದೇನೆ. ಬೇರೆ ಏನಾದರೂ ಅಭಿಪ್ರಾಯ ನಿಮಗೆ ಸುವರ್ಚಲ ಹೈಫನ್ ಸೂರ್ಯಪತ್ನಿ ಸಂಜ್ಞಾ ವೇದೇಶ ತೀರ್ಥ ಅನ್ನೋದ್ರಿಂದ ಆಗುವುದಾದ್ರೆ ಅದನ್ನು ನನಗೆ ನೀವು ತಿಳಿಸ್ಬೇಕು.
ಸುವರ್ಚಲ ಅನ್ನುವವಳು ಸೂರ್ಯನ ಪತ್ನಿಯಾದ ಸಂಜ್ಞೆ ಆಗುವುದಾದರೆ ಸಮಸ್ಯೆ ಏನಾಗ್ತದೆ? ಇದನ್ನು ಗಮನಿಸಿ. ಆಚಾರ್ಯರು ಹೇಳಬೇಕಾಗಿರುವ ವಿಷಯ ಏನು? ಜೀವರೆಲ್ಲರೂ ಕೂಡ ಭಗವಂತನ ಪಾದ ಅಂಶ ಅಂತ ವರ್ಣಿತರಾಗಿದ್ದಾರೆ. ಆದ್ರೆ ಅವರು ಯಾರೂ ಕೂಡ ಆ ಭಗವಂತನ ಸ್ವರೂಪಾಂಶರು ಅಲ್ಲ, ಅವರು ಭಿನ್ನಾಂಶರೇ ಆಗಿದ್ದಾರೆ. ಅದಕ್ಕೆ ಉದಾಹರಣೆ ಏನು? ಭಿನ್ನರೇ ಆಗಿದ್ರೂ ಕೂಡ ಅವರನ್ನು ಪಾದ ಅಂತ ಹೇಳುವುದರ ತಾತ್ಪರ್ಯ ಏನು ಅನ್ನುವುದನ್ನ ಇಲ್ಲಿ ಹೇಳ್ತಾರೆ. ಈ ಸುವರ್ಚಲೆಯನ್ನ ಸೂರ್ಯನ ಪತ್ನಿಯ ಅಂಶ ಅಂತ ಹೇಳಿದ್ದಾರಲ್ಲ, ಸೂರ್ಯನ ಪತ್ನಿಯ ಅಂಶ ಅಂತ ಹೇಳುವುದರ ತಾತ್ಪರ್ಯ ಏನು? ಸುವರ್ಚಲ ಸೂರ್ಯನ ಪತ್ನಿಯಾದ ಸಂಜ್ಞಾದೇವಿಯೇ ಆಗಿದ್ದರೆ ಆ ಸುವರ್ಚಲ ಮತ್ತು ಸೂರ್ಯ ಪತ್ನಿ ಅಂತ ಸಂಜ್ಞಾ ಇಬ್ಬರು ಒಂದೇ ಆಯಿತು. ಇಬ್ಬರು ಅಭಿನ್ನರಾಗಿರುವಂತಹವರನ್ನ ಈ ಪ್ರಸಂಗದಲ್ಲಿ ದೃಷ್ಟಾಂತ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಜೀವರೆಲ್ಲರೂ ಕೂಡ ಭಗವಂತನಿಂದ ಭಿನ್ನರೇ ಆಗಿದ್ರು ಅವರಿಗೆ ಪಾದ ಅಂಶ ಎಂಬ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಅದೇನು ತಪ್ಪಲ್ಲ. ಹೇಗೆಂದ್ರೆ ಸೂರ್ಯನ ಪತ್ನಿಯ ಅಂಶವೇ ಸುವರ್ಚಲ ಅಂತ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವಂತೆ. ಹೀಗೆ ಹೇಳಬೇಕಾದ್ರೆ ಅವರಿಬ್ರು ಭಿನ್ನರೇ ಆಗಿರ್ಬೇಕಲ್ಲ. ದೃಷ್ಟಾಂತ ಮತ್ತು ದಾರ್ಷ್ಟಾಂತಿಕ ಎರಡಕ್ಕೂ ಕೂಡ ಒಂದು ಹೊಂದಾಣಿಕೆ ಬೇಕಲ್ಲ, ಅದನ್ನ ನಾವು ಗಮನಿಸಬೇಕಲ್ಲ. ದಾರ್ಷ್ಟಾಂತಿಕ ಜೀವ ಮತ್ತು ಭಗವಂತರು ಅವರ ಸಂಬಂಧ, ಅದು ದಾರ್ಷ್ಟಾಂತಿಕ. ನಾವು ಅದನ್ನ ಈಗ ಮನವರಿಕೆ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಕೊಟ್ಟಿರುವಂತಹ ದೃಷ್ಟಾಂತ ಸುವರ್ಚಲ ಮತ್ತು ಸೂರ್ಯ ಪತ್ನಿ. ಜೀವ ಮತ್ತು ಭಗವಂತರಿಬ್ಬರು ಕೂಡ ಭಿನ್ನರಾಗಿದ್ದಾರೆ ಅಂತ ಪ್ರತಿಪಾದನೆ ಮಾಡುವುದು ಆಚಾರ್ಯರ ಅಭಿಪ್ರಾಯ. ಹಾಗಿರುವಾಗ ಸೂರ್ಯನ ಪತ್ನಿಗಿಂತ ಭಿನ್ನಳಾದ ಸುವರ್ಚಲಾಳನ್ನೇ ಅಲ್ಲಿ ದೃಷ್ಟಾಂತವಾಗಿ ಕೊಟ್ಟಿರ್ಬೇಕಲ್ಲ ಆಚಾರ್ಯರು. ಇದನ್ನು ನಾವು ಗಮನಿಸಿದೆ. ಸುವರ್ಚಲ ಅಂದ್ರೆ ಸೂರ್ಯ ಪತ್ನಿಯಾದ ಸಂಜ್ಞಾದೇವಿ ಅಂತ ನಾವು ಸರ್ವಮೂಲವನ್ನ ಕೆಲವು ಬಾರಿ ಅಡಿಟ್ ಟಿಪ್ಪಣಿ ರೂಪದಲ್ಲಿ ಎಡಿಟ್ ಮಾಡುವುದು ಯಾವ ರೀತಿ ಸರಿಯಾಗ್ತದೆ? ಇದು ನನ್ನದೊಂದು ಅಂಶ. ಆದ್ರಿಂದ ಆಚಾರ್ಯರ ಅಭಿಪ್ರಾಯದಲ್ಲಿ ಸುವರ್ಚಲ ಅನ್ನುವವಳು ಸೂರ್ಯ ಪತ್ನಿಯಾದಂತಹ ಸಂಜ್ಞಾದೇವಿಗಿಂತ ಪೂರ್ಣ ಭಿನ್ನವೇ ಆದಂತಹ ಒಂದು ಜೀವವಾಗಿದೆ. ಆದರೂ ಆ ಸುವರ್ಚಲಾಳನ್ನ ಸೂರ್ಯ ಪತ್ನಿಯ ಅಂಶ ಅಂತ ಶಾಸ್ತ್ರ ಪುರಾಣಾದಿಗಳಲ್ಲಿ ಹೇಳಿದ್ದಾರೆ. ಅದರಂತೆ ಜೀವರು ಭಗವಂತನಿಂದ ಪೂರ್ಣರಾಗಿ ಭಿನ್ನರೇ ಆದಂತಹ ಜೀವರೇ ಆಗಿದ್ರು ಅವರನ್ನ ಅಂಶ ಪಾದ ಎಂಬ ಶಬ್ದದಿಂದ ಹೇಳಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಇದು ಆಚಾರ್ಯರ ಅಭಿಪ್ರಾಯ. ಆದ್ರಿಂದ ಖಂಡಿತವಾಗಿಯೂ ಸುವರ್ಚಲ ಮತ್ತು ಸೂರ್ಯನ ಪತ್ನಿಯಾದಂತಹ ಸಂಜ್ಞಾ ಇವರಿಬ್ಬರು ಕೂಡ ಭಿನ್ನರೇ ಅನ್ನುವುದನ್ನು ನಾವು ಮನವರಿಕೆ ಮಾಡ್ಕೊಳ್ಬೇಕು. ಇದನ್ನ ಗುರುಗಳಾದಂತಹ ಐವದನ ಪುರಾಣಿಕರು ಕೂಡ ನಾನು ಅಬ್ಸರ್ವ್ ಮಾಡಿದ್ದನ್ನ ನಾನು ಗಮನಿಸಿದ್ದನ್ನು ಒಪ್ಕೊಂಡಿದ್ದಾರೆ. ಸುವರ್ಚಲ ಬೇರೆನೆ, ಸೂರ್ಯ ಪತ್ನಿಯಾದ ಸಂಜ್ಞಾದೇವಿ ಬೇರೆ ಬೇರೆನೆ ಅಂತ. ಇಲ್ಲಿಗ ಪ್ರಶ್ನೆ, ಹಾಗಾದ್ರೆ ಸುವರ್ಚಲ ಅಂದ್ರೆ ಯಾರು? ಭಾಗವತದಲ್ಲಿ ಸಂಧ್ಯಾ ಮತ್ತು ಸುವರ್ಚಲ ಇವರಿಬ್ಬರ ಬಗ್ಗೆ ಬಂದಿದೆ. ಸಂಧ್ಯಾ ಮತ್ತು ಛಾಯಾಳ ಬಗ್ಗೆ ಬಂದಿದೆ. ನಾನು ಸುವರ್ಚಲ ಅನ್ನೋ ಶಬ್ದವನ್ನು ತಪ್ಪಾಗಿ ಹೇಳಿದೆ. ಭಾಗವತದ 8ನೇ ಸ್ಕಂದದಲ್ಲಿ ಸಂಧ್ಯಾ ಮತ್ತು ಛಾಯಾ ಇವರಿಬ್ಬರ ಬಗ್ಗೆ ಬಂದಿದೆ. ಅದಲ್ಲದೆ ಒಡವ ಅನ್ನುವ ಒಂದು ರೂಪದ ಬಗ್ಗೆ ಬಂದಿದೆ. ಸುವರ್ಚಲ ಅಂತ ರೂಪದ ಬಗ್ಗೆ ಅಲ್ಲಿ ಬರಲಿಲ್ಲ. ಮಹಾಭಾರತದಲ್ಲಿ ಇಲ್ಲಿ ಸವಿತುಷ್ಟ ಸುವರ್ಚಲ, ಸವಿತುಹು ಅಥವಾ ಸೂರ್ಯಸ್ಯ ಅಂತ ಶಬ್ದ ಬಂದಿದೆ. ಸುವರ್ಚಲ ಅನ್ನುವವಳು ಆ ಸೂರ್ಯನ ಪತ್ನಿಯಾಗಿರುವಂತೆ ಅಂತ ಹೇಳಬೇಕಾದ್ರೆ ಆ ಸುವರ್ಚಲ ಅನ್ನುವಳಿಗೆ ಸೂರ್ಯನ ದಾಂಪತ್ಯ ಜೀವನದಲ್ಲಿ ಒಂದು ಪ್ರಧಾನವಾದ ಪಾತ್ರವೇ ಇದ್ದಿರಬೇಕು. ಸಂಜ್ಞಾಳೇ ಆಗಿದ್ರೆ ಈ ಆಚಾರ್ಯರು ದೃಷ್ಟಾಂತ ಕೊಡುವುದು ಸರಿಯಾಗ್ತಿರ್ಲಿಲ್ಲ. ಸುವರ್ಚಲ ಅನ್ನುವ ಶಬ್ದದಿಂದ ಸಂಜ್ಞಾಳನ್ನೇ ಹೇಳುವುದು ಆಗಿದ್ರೆ ಚಾಂದೋಗ್ಯ ಭಾಷೆಯಲ್ಲಿ ಆಚಾರ್ಯರು ಅದನ್ನು ದೃಷ್ಟಾಂತ ಕೊಡೋದು ಸರಿಯಲ್ಲ. ಆದ್ರಿಂದ ಸಂಜ್ಞಾ ಸುವರ್ಚಲ ಅಲ್ಲ ಅನ್ನೋದು ನಿಶ್ಚಿತ. ಹಾಗಾದ್ರೆ ಸುವರ್ಚಲ ಅಂದ್ರೆ ಯಾರು? ಸುವರ್ಚಲ ಅಂದ್ರೆ ಛಾಯಾನ, ಅಥವಾ ಸಂಜ್ಞೆಗೂ ಭಿನ್ನಳಾದ ಛಾಯೆಗೂ ಭಿನ್ನಳಾದಂತಹ ಮತ್ತೊಬ್ಬಳು ಸುವರ್ಚಲ ಅನ್ನೋಳಿದ್ದಾಳ? ಐವದನ ಪುರಾಣಿಕರು ನಮ್ಮ ಗುರುಗಳು ಅವರ ಅಭಿಪ್ರಾಯಕ್ಕನುಸಾರವಾಗಿ ಸಂಜ್ಞಾ ಬೇರೆನೆ, ಸಂಜ್ಞಾದೇವಿಯ ಅಭಿನ್ನಾಂಶವೇ ಈ ಛಾಯಾ. ಅದನ್ನ ನಾನು ಹಿಂದೆ ಹೇಳಿದ್ದೇನೆ. ಸಂಜ್ಞಾದೇವಿ ಮತ್ತು ಛಾಯಾದೇವಿ ಇಬ್ರು ಕೂಡ ಮೂಲತಃ ಜೀವ ಒಂದೇ, ರೂಪ ಮಾತ್ರ ಬೇರೆ ಬೇರೆ. ಹಾಗಾದ್ರೆ ಸುವರ್ಚಲ ಯಾರು ಅಂದ್ರೆ ಸುವರ್ಚಲ ಅನ್ನುವ ಮತ್ತೊಬ್ಳು ಪತ್ನಿ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಅದನ್ನು ಕೂಡ ತಮ್ಮ ಎದುರಿಗೆ ಹೇಳಿದ್ದೇನೆ. ಮತ್ಸ್ಯ ಪುರಾಣದಲ್ಲಿ ರಾಜ್ಞಿ, ಸಂಧ್ಯಾ ಮತ್ತು ಪ್ರಭಾ ಅಂತೂ 3 ಹೆಂಡತಿಯರ ಬಗ್ಗೆ ಹೇಳಿದ್ದಾರೆ. ಅದನ್ನು ಗಮನಕ್ಕೆ ಬಂದಿದೆ. ಆ ಪ್ರಭಾನೇ ಸುವರ್ಚಲ ಆಗಿರಬಹುದು. ಪ್ರಭಾ ಅಂದ್ರೂ ಕಾಂತಿ ಅಂತ ಅರ್ಥ, ಸುವರ್ಚಲ ಅಂದ್ರೂ ಕಾಂತಿ ಅಂತ ಅರ್ಥ. ಆದ್ರಿಂದ ಗುರುಗಳಾದ ಐವದನ ಪುರಾಣಿಕರು ಮತ್ತು ಇನ್ನೂ ಅನೇಕ ಜನ ವಿದ್ವಾಂಸರ ಅಭಿಪ್ರಾಯದಲ್ಲಿ ಈ ಸುವರ್ಚಲ ಅನ್ನುವಳು ಬೇರೆಯೇ ಆದ ಪತ್ನಿ, ಸಂಜ್ಞಾದೇವಿಗಿಂತ ಭಿನ್ನಳಾದ
ಇವಳು ಬೇರೆಯೇ ಪತ್ನಿ. ಆದ್ರೆ ಸಂಜ್ಞಾದೇವಿಯ ಅಭಿನ್ನ ರೂಪವೇ ಛಾಯಾ. ಇದು ಅವರೆಲ್ಲರ ಅಭಿಪ್ರಾಯ. ಸಂಜ್ಞಾದೇವಿಗಿಂತ ಸುವರ್ಚಲ ಅನ್ನುವಳು 100% ಭಿನ್ನವಾದಂತಹ ಒಂದು ಭಿನ್ನ ಜೀವ ಅಂತ ಅನ್ನೋದನ್ನ ನಾನು ಕೂಡ ಒಪ್ಪೇ ಇದ್ದೇನೆ. ಹಾಗೆ ಒಪ್ಪದೆ ಹೋದ್ರೆ ಆಚಾರ್ಯರು ಅದನ್ನ ತಮ್ಮ ಭಾಷ್ಯದಲ್ಲಿ ಉದಾಹರಣೆ ಕೊಟ್ಟದ್ದೇ ಸರಿಯಾಗ್ಲಿಕ್ಕಿಲ್ಲ. ಆದ್ರೆ ಸಂಜ್ಞಾದೇವಿಯ ಒಂದು ರೂಪವೇ ಈ ಛಾಯಾ ಅಂತ ಒಂದು ಅಭಿನ್ನಾಂಶ ಅಂತ ಏನು ಹೇಳ್ತಾರೆ, ಆ ಅಭಿನ್ನಾಂಶ ಅನ್ನೋದ್ರ ಬಗ್ಗೆ ನನಗೆ ಭಿನ್ನಾಭಿಪ್ರಾಯ ಇರುವುದಷ್ಟೇ. ಈ ಛಾಯಾ ತನ್ನ ಸವತಿಯಾದ ಸಂಜ್ಞಾದೇವಿಯ ಮಕ್ಕಳ ಬಗ್ಗೆ ಮಲತಾಯಿ ಧೋರಣೆ ತೋರಿಸಿದ್ದರಿಂದ, ಮತ್ತೆ ಭಾಗವತದಲ್ಲಿ ಸಂಜ್ಞಾ ಛಾಯಾಚ ಅಂತ ಪ್ರತ್ಯೇಕವಾಗಿ ಉಲ್ಲೇಖ ಕಂಡಿರುವುದರಿಂದ, ಮತ್ತೆ ಮುಂದೆ ಒಡವ ಅಂತ ಒಂದು ಉಲ್ಲೇಖ ಕಂಡು ಆ ಒಡವ ಸಂಜ್ಞಾದೇವಿಯ ಇನ್ನೊಂದು ರೂಪ ಅಂತ ಶುಕಾಚಾರ್ಯರ ಅಭಿಪ್ರಾಯವನ್ನು ಸತ್ಯಧರ್ಮರು ಸ್ಪಷ್ಟಪಡಿಸಿರುವುದರಿಂದ ಆ ಸಂಜ್ಞಾಳೇ ಒಡವ, ಅದ್ರ ಬಗ್ಗೆ ಸಂಶಯ ಇಲ್ಲ. ಆದ್ರೆ ಸಂಜ್ಞಾಳೇ ಛಾಯಾ ಅಲ್ಲ, ಅದ್ರ ಬಗ್ಗೆ ಅಲ್ಲಿ ಸತ್ಯಧರ್ಮರು ಹೇಳಿಲ್ಲ. ಸಂಜ್ಞಾಳೇ ಒಡವ ಅಂತ ಹೇಳುವ ಪ್ರಸಂಗದಲ್ಲಿ ಛಾಯನೂ ಸಂಜ್ಞೆನೇ ಆಗಿದ್ದರೆ ಸಂಜ್ಞಾದೇವಿಗೆ ಛಾಯಾ ಮತ್ತು ಒಡವ ಅಂತ 2 ರೂಪಗಳು ಅಂತ ಅವ್ರು ಹೇಳ್ತಿದ್ರು. ಇವೆಲ್ಲ ನನ್ನ ಕೆಲವು ಸಂಜ್ಞಾ ಮತ್ತು ಛಾಯಾ ಇಬ್ರು ಕೂಡ ಬೇರೆ ಬೇರೆ ಜೀವರು ಅಂತ ನಾನೇನು ಹೇಳ್ತಿದ್ದೇನೆ, ಅದಕ್ಕೆ ಪೂರಕವಾದಂತ ಕೆಲವು ಅಂಶಗಳು. ಕೆಲವು ಬಾರಿ ಸತ್ಯ ನಾವೆಲ್ಲ ಊಹೆ ಮಾಡಿದ್ದಕ್ಕಿಂತ ತುಂಬಾ ವಿಚಿತ್ರವಾಗಿರ್ತದೆ. ಅದರಿಂದ ನಾನು ಹೇಳಿದ ಎಲ್ಲಾ ತರ್ಕಗಳನ್ನು ಬುಡಮೇಲೆ ಮಾಡಿ ಬೇರೊಂದು ಸತ್ಯವೂ ಇದ್ದಿರಬಹುದು. ಆದ್ರೆ ನನ್ನ ಅಭಿಪ್ರಾಯಕ್ಕೆ ನಾನು ಈವರೆಗೆ ಅಂಟ್ಕೊಂಡಿದ್ದೇನೆ. ಗುರುಗಳು ಮತ್ತು ಬೇರೆ ವಿದ್ವಾಂಸರ ಅಭಿಪ್ರಾಯ ಏನು ಹೇಳಿದ್ದಾರೆ ಅದನ್ನು ಕೂಡ ನಿಮ್ಮ ಎದುರಿಗೆ ಹೇಳ್ತೇನೆ. ಹಾಗಾದ್ರೆ ಇಲ್ಲಿ ಸುವರ್ಚಲ ಅಂತ ಬಂತಲ್ಲ ಮಹಾಭಾರತದಲ್ಲಿ, ಮತ್ತೆ ಛಾಂದೋಗ್ಯ ಭಾಷ್ಯದಲ್ಲೂ ಕೂಡ ಸುವರ್ಚಲ ಅಂತ ಬಂದಿದೆಯಲ್ಲ, ಆ ಸುವರ್ಚಲಗಳೇ ಛಾಯಾ ಅಂತ ನನ್ನ ಅಭಿಪ್ರಾಯ. ಛಾಯಾ ಅನ್ನುವ ಶಬ್ದದಿಂದ ಯಾರನ್ನ ಹರಿವಂಶದಲ್ಲಿ ಹೇಳಿದ್ದಾರೆ ಮತ್ತೆ ಭಾಗವತದಲ್ಲಿ ಹೇಳ್ತಾರೆ, ಅವಳನ್ನೇ ಈ ಛಾಂದೋಗ್ಯ ಭಾಷ್ಯದ ಪ್ರಾಥಮ್ಯ ಅನ್ನುವ ಗ್ರಂಥದ ಶ್ಲೋಕದಲ್ಲಿ ಸುವರ್ಚಲ ಅಂತ ಹೇಳಿದ್ದಾರೆ. ಮತ್ತೆ ಮಹಾಭಾರತದಲ್ಲೂ ಕೂಡ ಸವಿತುಷ್ಟ ಸುವರ್ಚಲ ಅಂತ ಅದೇ ಛಾಯಾಳನ್ನೇ ಹೇಳಿದ್ದಾರೆ. ಇದು ನನ್ನ ಆಲೋಚನೆ. ನನ್ನ ಆಲೋಚನೆಯನ್ನ ಉಳಿದ ಹಿರಿಯ ವಿದ್ವಾಂಸರು ಒಪ್ಪಿಲ್ಲ, ಅದು ನಿಮ್ಮ ಗಮನದಲ್ಲಿರಲಿ. ಅದಕ್ಕನುಸಾರವಾಗಿ ನಿಮ್ಮ ಅಭಿಪ್ರಾಯವನ್ನು ನೀವು ರೂಢಿಸಿಕೊಳ್ಬೇಕು. ಸುವರ್ಚಲಾಳು ಮತ್ತು ಛಾಯಾ ಇಬ್ರನ್ನು ಕೂಡ ನಾನು ಒಂದೇ ಅಂತ ಹೇಳಲಿಕ್ಕೆ ಏನು ಕಾರಣ ಅಂದ್ರೆ, ಈ ಛಾಂದೋಗ್ಯ ಉಪನಿಷತ್ನಲ್ಲಿ ಬರುವಂತಹ ಈ ಶ್ಲೋಕ ಸುವರ್ಚಲ ಮತ್ತು ಸೂರ್ಯಪತ್ನಿಯಾದ ಸಂಜ್ಞಾ ಇಬ್ಬರು ಕೂಡ ಭಿನ್ನ ಭಿನ್ನರೇ ಆಗಿದ್ರು ಸುವರ್ಚಲಾಳನ್ನ ಸೂರ್ಯಪತ್ನಿಯ ಅಂಶ ಎಂದು ಹೇಳಲಾಗುತ್ತದೆ. ಅದರಂತೆ ಜೀವ ಮತ್ತು ಭಗವಂತ ಇಬ್ರು ಕೂಡ ಭಿನ್ನರೇ ಆಗಿದ್ರು ಜೀವರನ್ನ ಭಗವಂತನ ಅಂಶ ಎಂದು ಹೇಳಲಾಗುತ್ತದೆ. ಜೀವರು ಭಗವಂತನ ಭಿನ್ನಾಂಶರು, ಹಾಗೆ ಸುವರ್ಚಲಾಳು ಕೂಡ ಸೂರ್ಯಪತ್ನಿಯಾದ ಸಂಜ್ಞಾದೇವಿಯ ಭಿನ್ನಾಂಶ ಅಂತ ಆ ಶ್ಲೋಕದ ಅಭಿಪ್ರಾಯ. ಹಾಗಾದ್ರೆ ಆಚಾರ್ಯರ ಆ ಛಾಂದೋಗ್ಯ ಭಾಷ್ಯದ ಉಪನಿಷತ್ತಿನ ಶ್ಲೋಕಕ್ಕೆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಸುವರ್ಚಲಾದೇವಿಯನ್ನ ಸೂರ್ಯಪತ್ನಿಯಾದ ಸಂಜ್ಞಾದೇವಿಯ ಒಂದು ಅಂಶ ಅಂತ ಹೇಳಿರುವ ಎಲ್ಲೋ ಒಂದು ಭಾಗ ಇದೆ. ಅದ್ಯಾವ ಭಾಗ ನಮಗೀಗ ಬೇರೆ ಕಡೆ ಕಾಣಿಸ್ತಿಲ್ಲ. ನಮಗೆ ಆ ಶ್ಲೋಕಗಳೆಲ್ಲ ಕಾಣಿಸುವುದು ವಿಷ್ಣು ಪುರಾಣ ಮತ್ತೆ ಹರಿವಂಶ ಪುರಾಣದಲ್ಲಿ. ನಾನು ಅದನ್ನು ಹೇಳಿದೆ. ಸಂಜ್ಞಾದೇವಿ ತನ್ನ ನೆರಳಿಗೆ ಜೀವ ತುಂಬಿ ನೆರಳನ್ನ ಸೂರ್ಯಪತ್ನಿಯನ್ನಾಗಿ ಮಾಡಿ ತಾನು ತಪಸ್ಸಿಗೆ ಹೊರಟು ಹೋದ್ಲು ಅಂತ. ತನ್ನ ನೆರಳಿಗೆ ಜೀವ ತುಂಬುವುದು ಅಂದ್ರೆ ತಾನೇ ಸಂಜ್ಞಾದೇವಿಯೇ ಛಾಯಾ ಎಂಬ ಇನ್ನೊಂದು ರೂಪವನ್ನು ತಾಳಿದಳು ಅಂತ ಅರ್ಥ ಬರುವ ಮಾತು ಅಲ್ಲಿ ಕಾಣಿಸ್ತದೆ ವಿಷ್ಣು ಪುರಾಣ ಮತ್ತೆ ಹರಿವಂಶದಲ್ಲಿ. ಆದ್ರೆ ತಾನೇ ಸಂಜ್ಞಾದೇವಿ ತಾನೇ ಛಾಯಾ ಆದಳು ಅಂತ ಈಗ ಅದಕ್ಕೆ ಅರ್ಥ ಮಾಡುವುದು ಏನಿದೆಯಲ್ಲ, ಅದು ಈ ಛಾಂದೋಗ್ಯ ಉಪನಿಷತ್ತಿನ ಈ ಮಾತನ್ನು ಗಮನಿಸಿದ್ರೆ ಸರಿ ಅನಿಸೋದಿಲ್ಲ. ಸುವರ್ಚಲ ಸೂರ್ಯಪತ್ನಿಯಾದ ಸಂಜ್ಞಾದೇವಿಗಿಂತ ಭಿನ್ನಳಾದರೂ ಆ ಸುವರ್ಚಲಾದೇವಿಯನ್ನ ಸೂರ್ಯಪತ್ನಿಯ ಅಂಶ ಎಂದು ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಛಾಯಾದೇವಿಯನ್ನ ಸಂಧ್ಯಾದೇವಿಯ ಅಂಶ ಅಂತ ಹರಿವಂಶದಲ್ಲಿ ಮತ್ತು ವಿಷ್ಣು ಪುರಾಣದಲ್ಲಿ ನಾವು ಕೇಳ್ತೀವಲ್ಲ, ಅದೇ ಈ ಭಾಗ. ಅದಲ್ಲದೆ ಹೋದ್ರೆ ಪುರಾಣಗಳಲ್ಲಿ ಬೇರೆ ಯಾವ ಭಾಗದಲ್ಲೂ ಕೂಡ ಸೂರ್ಯಪತ್ನಿಯಾದ ಸಂಧ್ಯಾದೇವಿಯ ಅಂಶವೇ ಈ ಸುವರ್ಚಲ ಅಂತ ಹೇಳುವ ಬೇರೆ ಭಾಗ ಕಾಣಿಸುವುದಿಲ್ಲ. ಇದು ನನ್ನ ತರ್ಕ. ಕಾಣಿಸುವ ಭಾಗ ಛಾಯಾದೇವಿಯನ್ನ ಸಂಧ್ಯಾದೇವಿಯ ಅಂಶ ಅಂತ ಹೇಳಿಸುವ ಭಾಗ. ಆದ್ರಿಂದ ಛಾಯಾದೇವಿಯು ಸುವರ್ಚಲಾದೇವಿಯು ಒಂದಾಗಿದ್ದಿರಬೇಕು. ಇಷ್ಟಾದ್ರೂ ಕೂಡ ನಮಗೆ ಉಪಲಬ್ಧ ಇರುವ ಪುರಾಣಗಳನ್ನ ನಾವೇನೇನೋ ನೋಡಿದ್ದೇವೆ, ಅದನ್ನೂ ಪೂರ್ಣವಾಗಿ ನೋಡಲಿಲ್ಲ. ನಮಗೆ ಉಪಲಬ್ಧ ಅಲ್ಲದೇ ಇರುವಂತಹ ಬೇರೆ ಕೆಲವು ಭಾಗಗಳಲ್ಲಿ ಸುವರ್ಚಲ
ಸೂರ್ಯಪತ್ನಿಯ ಅಂಶ ಅಂತ ತಿಳಿಯುವ ಭಾಗವೂ ಇರಬಹುದಲ್ಲ. ಹೀಗೆ ಯಾರು ನನಗೆ ಪ್ರಶ್ನೆ ಕೇಳಿದ್ರೆ ನನ್ನ ಹತ್ರ ಅದಕ್ಕೇನು ಉತ್ತರ ಇಲ್ಲ. ನಮಗಿರುವ ಉಪಲಬ್ಧ ಭಾಗಗಳಲ್ಲಿ ಸುವರ್ಚಲಾಳನ್ನು ಸೂರ್ಯಪತ್ನಿಯ ಅಂಶ ಅಂತ ಹೇಳಿರುವುದೆಲ್ಲೂ ಕಂಡು ಬಂದಿಲ್ಲ, ಈ ಛಾಂದೋಗ್ಯ ಉಪನಿಷತ್ತಿನ ಈ ಭಾಗ ಬಿಟ್ರೆ. ಛಾಯಾದೇವಿಯನ್ನ ಸೂರ್ಯಪತ್ನಿಯ ಅಂಶ ಅಂತ ಹೇಳುವ ಮಾತು ಹರಿವಂಶದಲ್ಲಿ ಮತ್ತೆ ವಿಷ್ಣು ಪುರಾಣದಲ್ಲಿ ಕಾಣಿಸ್ತದೆ. ಆ ಛಾಯಾದೇವಿಯನ್ನೇ ಸುವರ್ಚಲ ಅಂತ ನಾವು ಭಾವಿಸಿಬಿಟ್ರೆ ಎಲ್ಲವೂ ಕೂಡ ಸರಿಯಾಗಿಬಿಡ್ತದೆ. ಯಾವ ಛಾಯಾದೇವಿಯನ್ನ ಹರಿವಂಶ ಮತ್ತು ವಿಷ್ಣು ಪುರಾಣಗಳು ಹೇಳಿವೆ ಅದನ್ನೇ ಸುವರ್ಚಲ ಎಂಬ ಶಬ್ದದಿಂದ ಆಚಾರ್ಯರು ಮತ್ತೊಂದು ಹೆಸರನ್ನು ಸೂಚನೆ ಮಾಡಿದ್ದಾರೆ ಅವಳಿಗೇನೆ. ಆ ಮೂಲಕ ಮಹಾಭಾರತದಲ್ಲಿ ಬರುವಂತಹ ಈ ಅನುಶಾಸನ ಪರ್ವದ ಈ ಒಂದು ಶ್ಲೋಕಕ್ಕೂ ಕೂಡ ಆಚಾರ್ಯರು ವ್ಯಾಖ್ಯಾನ ಮಾಡಿದಂತಾಯ್ತು. ಸೂರ್ಯನ ಜೀವನದಲ್ಲಿ ಪ್ರಧಾನವಾದ ಪಾತ್ರ ವಹಿಸಿದವರು ಈ ಸಂಧ್ಯಾದೇವಿ ಮತ್ತೆ ವಡವಾದೇವಿ. ಸಂಧ್ಯಾದೇವಿಯು ವಡವಾದ ಹೆಣ್ಣು ಕುದುರೆ ರೂಪದ ಆ ದೇವಿಯು ಇಬ್ರು ಒಂದು ಅಂತ ಅನ್ನೋದ್ರ ಬಗ್ಗೆ ಯಾರಿಗೂ ಭಿನ್ನ ಅಭಿಪ್ರಾಯ ಇಲ್ಲ. ಅದನ್ನು ಸ್ಪಷ್ಟವಾಗಿ ನಾವು ನೋಡ್ಕೊಂಡಿದ್ದೇವೆ. ಪ್ರಧಾನ ಪಾತ್ರ ಯಾಕೆಂದ್ರೆ ಈ ಮಕ್ಕಳನ್ನು ಕೊಟ್ಟವರು ವಡವ ಇಬ್ಬರು ಮಕ್ಕಳನ್ನು ಕೊಟ್ಟಿದ್ದಾಳೆ, ಸಂಧ್ಯಾದೇವಿ 3 ಮಕ್ಕಳನ್ನು ಕೊಟ್ಟಿದ್ದಾಳೆ, ಛಾಯಾದೇವಿನೂ ಕೂಡ 3 ಮಕ್ಕಳನ್ನು ಕೊಟ್ಟಿದ್ದಾಳೆ. ಹೀಗೆ ಪ್ರಧಾನ ಪಾತ್ರ ವಹಿಸಿದವಳು ಸಂಜ್ಞಾ ಮತ್ತು ಅವದೇ ಇನ್ನೊಂದು ರೂಪವಾದ ವಡವ ಮತ್ತು ಛಾಯಾ. ಆತನ ಸೂರ್ಯನ ತಾಪವನ್ನೆಲ್ಲ ಸಹಿಸಿಕೊಂಡು ಆತನ ಜೊತೆಗೆ ಬದುಕಿದ್ದವಳು, ಮುಂದೂ ಕೂಡ ಇರುವಂತವಳು. ಸುವರ್ಚಲ ಅಂತನ್ನುವಳು ಸಂಜ್ಞಾದೇವಿಗಿಂತಲೂ ಹೊರತಾಗಿ ಬೇರೊಂದು ರೂಪವೇ ಆಗಿದ್ರೆ, ಸಂಜ್ಞಾದೇವಿಯು ಛಾಯಾದೇವಿಯೂ ಒಂದೇ, ಇದು ಹೀಗೆ ವಿದ್ವಾಂಸರಿಗೆಲ್ಲ ಅಭಿಪ್ರಾಯ. ಸುವರ್ಚಲ ಅನ್ನೋಳು ಬೇರೆ ಪತ್ನಿಯಾಗಿದ್ರೆ ಆ ಬೇರೆ ಪತ್ನಿಯಿಂದ ಹುಟ್ಟಿದ ಮಕ್ಕಳು ಯಾರು? ಮತ್ತೆ ಸೂರ್ಯನ ಜೀವನದಲ್ಲಿ ಅಷ್ಟು ಪ್ರಧಾನವಾದ ಪಾತ್ರಗಳನ್ನ ಅವಳು ವಹಿಸಿದ್ದಳ. ಸಂಧ್ಯಾದೇವಿ ಮತ್ತು ಛಾಯಾದೇವಿ ಇವರು ವಹಿಸಿದ ಪಾತ್ರವನ್ನು ಅವಳು ವಹಿಸಿದ್ಲ. ಅವಳ ಹೆಸರನ್ನು ಯಾಕೆ ಹೇಳಿದೆ ಮಹಾಭಾರತ ಅಂತ ನಮಗೊಂದು ಗೊಂದಲ ಬರ್ತದೆ. ಇಲ್ಲಿ ಹಿಂದೆಲ್ಲ ವಿಷ್ಣುವಿನ ಜೀವನದಲ್ಲಿ ಲಕ್ಷ್ಮೀದೇವಿ, ಯಮನ ಪತ್ನಿ, ವರುಣನ ಪತ್ನಿ, ಚಂದ್ರನ ಪತ್ನಿ ಅಂತ ಹೀಗೆಲ್ಲ ಬೇರೆ ಬೇರೆ ಪ್ರಧಾನವಾದ ದೇವತೆಗಳ ಅಭಿಪ್ರಾಯಗಳನ್ನು ಹೇಳಿದ್ದಾರೆ, ಅವರ ಹೆಸರುಗಳನ್ನು ಹೇಳಿದ್ದಾರೆ. ಹಾಗೆಲ್ಲ ಇರುವಾಗ ಅಷ್ಟೇ ಪ್ರಧಾನವಾದಂತಹ ಮತ್ತೊಂದು ಸೂರ್ಯನ ಪತ್ನಿಯನ್ನು ಹೇಳಬೇಕಲ್ಲ. ಅವರು ಈ ಸಂಜ್ಞಾ ಮತ್ತು ಛಾಯಾ ಇವರಿಬ್ಬರೇ ಆಗಿದ್ದಾರೆ. ಸಂಧ್ಯಾದೇವಿಯೇ ವಡವ ಆಗಿದ್ದಾಳೆ. ಆ ಛಾಯಾದೇವಿ 3 ಮಕ್ಕಳನ್ನು ಹೆತ್ತಳು ಅಂತ ಬೇರೆ ಹರಿವಂಶ ಮತ್ತು ವಿಷ್ಣು ಪುರಾಣಗಳಲ್ಲಿ ಕಂಡು ಬರ್ತದೆ. ಅವಳನ್ನೇ ಸುವರ್ಚಲ ಎಂಬ ಶಬ್ದದಿಂದ ಹೇಳಿ, ಆ ಛಾಯಾದೇವಿ ಸಂಧ್ಯಾದೇವಿ ಅಷ್ಟೇ ಸ್ವಲ್ಪ ಕಡಿಮೆ ಇರಬಹುದು. ಸಂಧ್ಯಾದೇವಿ ಮೊದಲ ಪತ್ನಿ, 2ನೇ ಸ್ಥಾನದಲ್ಲಿರುವಂಥವಳು ಸುವರ್ಚಲ. ಆದ್ರಿಂದ ಆ ಸುವರ್ಚಲಾದೇವಿಯನ್ನ ಮಹತ್ವದ ಸ್ಥಾನ ಕೊಟ್ಟು ಮಹಾಭಾರತ ವರ್ಣನೆ ಮಾಡಿದೆ. ಛಾಯಾದೇವಿಯನ್ನೇ ಸುವರ್ಚಲ ಅಂತ ಸೂಚಿಸಿ ಮಹಾಭಾರತ ವರ್ಣನೆ ಮಾಡಿದೆ. ಆ ಸೂಚನೆಯನ್ನು ಹೆಚ್ಚು ಸ್ಪಷ್ಟವಾಗಿ ಪ್ರಾಥಮ್ಯ ಅನ್ನುವ ಗ್ರಂಥದ ಆಧಾರದಿಂದ ಆಚಾರ್ಯರು ಸುವರ್ಚಲ ಅನ್ನುವಳು ಸೂರ್ಯಪತ್ನಿಯಾದ ಸಂಧ್ಯಾದೇವಿಯೇ ಭಿನ್ನಾಂಶವಾಗಿರುವಂತೆ, ಭಿನ್ನಾಂಶ ಎಂದು ಸಮುದಾಹೃತ, ಇದನ್ನು ಗಮನಿಸಬೇಕು. ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಬಂದಿರುವಂತೆ ಆ ಸಂಗತಿ ಬಂದಿದೆ, ಅದನ್ನು ಗಮನಿಸಿ ನೀವು ಬೇರೆ ಬೇರೆ ಕಡೆ ಅದನ್ನು ಗಮನಿಸಿ ಛಾಂದೋಗ್ಯ ಉಪನಿಷತ್ತಿನ ಜೀವರು ಭಗವಂತನು ಅಂಶರು ಎಂಬ ಮಾತಿಗೆ ವ್ಯಾಖ್ಯಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯ. ಅದು ಬೇರೆ ಕಡೆ ಎಲ್ಲಿ ಬಂದಿದೆ? ಸುವರ್ಚಲ ಸೂರ್ಯಪತ್ನಿಯಾದ ಸಂಧ್ಯಾದೇವಿಯ ಅಂಶವೇ ಸುವರ್ಚಲ ಅನ್ನೋದು ಬೇರೆ ಕಡೆ ಎಲ್ಲಿ ಬಂದಿದೆ ಅಂತ ನಾವು ಹುಡುಕಬೇಕಲ್ಲ. ಅದು ಬಂದಿರುವುದು ಹರಿವಂಶ ಮತ್ತು ವಿಷ್ಣು ಪುರಾಣಗಳಲ್ಲಿ. ಅಲ್ಲಿ ಛಾಯಾ ಅಂತ ಹೆಸರು ಬಂದಿದೆ. ಛಾಯಾದೇವಿಯೇ ಸುವರ್ಚಲ ಆದಾಗ ಇದೆಲ್ಲವೂ ಸರಿ ಹೊಂದುತ್ತದೆ. ಇಷ್ಟು ನನ್ನ ಅಭಿಪ್ರಾಯಗಳನ್ನು ತಮ್ಮ ಎದುರಿಗೆ ಹೇಳಿದ್ದೇನೆ. ಹಿರಿಯ ವಿದ್ವಾಂಸರ ಅಭಿಪ್ರಾಯಗಳೆಲ್ಲ ಬೇರೆ ರೀತಿಯಾಗಿವೆ. ಅದೆಲ್ಲವನ್ನೂ ನೀವು ಆಲೋಚಿಸಬೇಕು. ಇಷ್ಟು ಅಂಶಗಳನ್ನ ನಾನು ಹಿರಿಯ ವಿದ್ವಾಂಸರ ಜೊತೆ ಸಮಾಲೋಚನೆ ಮಾಡಿ ಎಲ್ಲವನ್ನೂ ಹೇಳಿದ್ದೇನೆ. ನಾನು ಈಗಾಗಲೇ ಹೇಳಿದಂತೆ ಸತ್ಯ ತುಂಬಾ ವಿಚಿತ್ರವಾಗಿರುತ್ತದೆ. ನಮಗೆ ಉಪಲಬ್ಧ ಇರುವ ಎಲ್ಲಾ ಮೂಲಗಳನ್ನು ಮೀರಿ ಕೆಲವು ಬಾರಿ ಸತ್ಯ ಇರ್ತದೆ. ಆ ದೃಷ್ಟಿಯಿಂದ ಸಂಧ್ಯಾ ಮತ್ತು ಛಾಯಾ ಇಬ್ರು ಕೂಡ ಒಂದೇ ಆಗಿದ್ರು ಇರಬಹುದು. ಆದ್ರೆ ನನ್ನ ಅಭಿಪ್ರಾಯದಂತೆ ಮಾತ್ರ ಅವರಿಬ್ರು ಕೂಡ ಭಿನ್ನರು. ಸಂಧ್ಯಾ ಬೇರೆ, ಛಾಯಾ ಬೇರೆ. ಮತ್ತೆ ಆ ಛಾಯಾಳೆ ಸುವರ್ಚಲ. ಇದನ್ನೆಲ್ಲ ಪರಾಮರ್ಶಿಸಿ ನಿಮ್ಮ ಅಭಿಪ್ರಾಯವನ್ನು ನೀವು ಎಂದಿನಂತೆ ಯಾವುದೇ ಸಂಕೋಚವಿಲ್ಲದೆ ತಿಳಿಸಬೇಕು ಅಂತ ಒಂದು ವಿನಂತಿ ನಿಮ್ಮೆದುರಿಗೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.